ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರಲ್ಲಿ ಬರುವಂಥ ಫಿಜಿಕ್ಸ್, ದಟ್ ಈಸ್ ಭೌತಶಾಸ್ತ್ರ, ಈ ಒಂದು ಫಿಜಿಕ್ಸಲ್ಲೇ ಬರುವಂಥ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಈಸ್ ಡೈನಾಮಿಕ್ಸ್. ನಾವು ಇದನ್ನು ಚಲನಶಾಸ್ತ್ರ ಅಂತ ಕರಿತೀವಿ ಅಥವಾ ಚಲನ ವಿಜ್ಞಾನ ಅಂತಲೂ ನಾವು ಅನ್ಬೋದು. ಸೊ ಈ ಒಂದು ಟಾಪಿಕ್ ಮೇಲೆ ನೀವು ಒಂದೆರಡು ಪ್ರಶ್ನೆಗಳನ್ನು ಈ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ನೋಡ್ಬೋದು. ಸೊ ಲ್ಯಾಂಡ್ ಸರ್ವೇರ್ ಅಂದರೆ ಇದಷ್ಟೇ ಅಲ್ಲ, ಮತ್ತು ಇನ್ನಿತರ ಒಂದು ಎಕ್ಸಾಮ್ಗಳಲ್ಲಿನೂ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈಗ ಆಲ್ರೆಡಿ ಆ್ಯಸ್ ಪರ್ ದ ಸಿಲೆಬಸ್ 4 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ, ಇದು 5th. ಓಕೆ, ಸೊ ಇನ್ನೂ ಯಾರು ನೋಡಿಲ್ಲ ಆ ಒಂದು ವಿಡಿಯೋಗಳನ್ನು ನಮ್ಮ ಲ್ಯಾಂಡ್ ಸರ್ವೇರ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ಬೋದಾಗಿದೆ. ಸೊ ಈ ಒಂದು ಚಾಪ್ಟರನ್ನು ಈಗ ಸ್ಟಾರ್ಟ್ ಮಾಡೋಣ. ಸೊ ನಾನು ಆ್ಯಸ್ ಪರ್ ದ ಈ ಒಂದು ಆಕಾಂಕ್ಷಿಗಳ, ಈ ಒಂದು ಎಲ್ಲ ಒಂದು ವಿದ್ಯಾರ್ಥಿಗಳ ಅವರ ಒಂದು ಕಾಮೆಂಟ್ಸ್ಗಳ ಮೇರೆಗೆ ನಾನು ಇಂಗ್ಲೀಷ್ ಮತ್ತು ಕನ್ನಡ ಈ ಎರಡೂ ಭಾಷೆಯಲ್ಲಿ ಈ ನೋಟ್ಸನ್ನು ರೆಡಿ ಮಾಡಿದ್ದೀನಿ. ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೋ ಅದನ್ನು ನೀವು ರೆಫರ್ ಮಾಡ್ಬೋದು. ಫ್ರೆಂಡ್ಸ್, ಡೈನಾಮಿಕ್ಸ್ ಅಂದರೆ ಏನು? ಚಲನಶಾಸ್ತ್ರ. ಓಕೆ, ಚಲನ ಅಂದರೆ ಏನು? ಚಲನವಲನ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಂದರೆ ಏನಪ್ಪ ಮೂವ್ ಆಗೋದು ಅಥವಾ ಸ್ಥಳಾಂತರವಾಗೋದು, ಅದಕ್ಕೆ ಚಲನ ಅಂತ ಅಂತೀವಿ. ಸೊ ಇದರ ಒಂದು ಮೂಲಭೂತ ಪರಿಕಲ್ಪನೆಗಳು ಏನು ಅಂದರೆ ಒಂದು ಫಂಡಮೆಂಟಲ್ಸ್ ಏನು? ಓಕೆ, ಅದರ ಒಂದು ಏನಪ್ಪ ಅಲ್ಲಿ ಯಾವ್ಯಾವ ತತ್ವಗಳು ಅಥವಾ ಲಾಸ್ಗಳು ಬರ್ತಾವೆ, ಅಂದರೆ ನಿಯಮಗಳು ಬರ್ತಾವೆ. ಓಕೆ, ಆಮೇಲೆ ಅದರ ಒಂದು ಯೂಸಸ್ ಏನು? ಈ ಒಂದು ಫಿಸಿಕ್ಸ್ ಈ ಒಂದು ಚಾಪ್ಟರನ್ನು ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಎಲ್ಲಿ ಅಪ್ಲೈ ಮಾಡ್ತೀವಿ ಅಥವಾ ಅಪ್ಲೈ ಆಗುತ್ತಾ, ಇದನ್ನೆಲ್ಲ ಇಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಮೋಷನ್ ಆ್ಯಂಡ್ ಫಂಡಮೆಂಟಲ್ಸ್ ಅಂತ ಬರುತ್ತೆ. ಮೋಷನ್ ಅಂದರೆ ಏನು? ಚಲನೆ ಮತ್ತು ಮೂಲಭೂತ ಪರಿಕಲ್ಪನೆಗಳು. ಸೊ ಮ್ಯಾಕ್ಸಿಮಮ್ ಎಲ್ಲ ಒಂದು ಅಭ್ಯರ್ಥಿಗಳು ಒಂದು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಇದು ಮೋಷನ್ ಅಂದರೆ ಏನು, ಡಿಸ್ಟೆನ್ಸ್ ಅಂದರೆ ಏನು, ಸ್ಪೀಡು, ವೆಲಾಸಿಟಿ, ಆಮೇಲೆ ಆಕ್ಸಲರೇಷನು. ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೆ ಒನ್ ಟೈಮ್ ನಾವೇನು ಮಾಡೋಣ, ಕ್ವಿಕ್ಕಾಗಿ ಇದನ್ನು ನೋಡ್ಕೊಂಡು ಬಿಡೋಣ. ಓಕೆ, ಸೊ ಇಲ್ಲಿ ಮೋಷನ್ ಅಂದ್ರೇನು? ಚಲನೆ. ಓಕೆನಾ? ಸೊ ಇಲ್ಲಿ ಡೆಫಿನೇಷನ್ ಏನಿದೆ? ಅ ಬಾಡಿ ಈಸ್ ಸೇಡ್ ಟು ಬಿ ಇನ್ ಮೋಷನ್ ಇಫ್ ಇಟ್ ಚೇಂಜಸ್ ಇಟ್ಸ್ ಪೊಸಿಷನ್ ವಿತ್ ಟೈಮ್ ರಿಲೇಟಿವ್ ಟು ಇಟ್ಸ್ ಸರೌಂಡಿಂಗ್ಸ್. ಈಗ ಯಾವುದೇ ಒಂದು ಬಾಡಿಯು, ಓಕೆ ನೋಡಿ ಇಲ್ಲಿ ಇಮೇಜಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಇದು ಮೋಷನ್ ಬದಲು ಹೇಳುತ್ತೆ. ಈಗ ಯಾವುದೇ ಒಂದು ಬಾಡಿ, ಲೆಟ್ಸೇ ಇದು ಕಾರ್ ಇದೆ, ಈ ಒಂದು ಕಾರ್ ಮೋಷನ್ನಲ್ಲಿ ಇದೆ ಅಂತ ಯಾವಾಗ ಹೇಳ್ತೀವಿ ನಾವು? ಅದರ ಒಂದು ಏನಪ್ಪ, ಅದರ ಒಂದು ಸ್ಥಾನ ಏನದಲ್ಲ, ಆ ಒಂದು ಸ್ಥಾನದಿಂದ ಅದರ ಪೊಸಿಷನ್ ಚೇಂಜ್ ಆಯಿತು ವಿತ್ ಟೈಮ್. ಒಂದು ಟೈಮಿನ ಮೇರೆಗೆ ಅದರ ಒಂದು ಪೊಸಿಷನ್ ಚೇಂಜ್ ಆಯಿತು. ಓಕೆ, ರಿಲೇಟಿವ್ ಟು ಇಟ್ಸ್ ಸರೌಂಡಿಂಗ್ಸ್ ಅಂದರೆ ಈ ಸ್ಥಳದಲ್ಲಿದ್ದು ಇಲ್ಲಿ ಸ್ವಲ್ಪ ಮೂವ್ ಆದ್ರೂ ಅದಕ್ಕೇನಂತೀವಿ ನಾವು? ಮೋಷನ್ ಅಂತ ಕರಿತೀವಿ ಅಥವಾ ಚಲನೆ. ಪೊಸಿಷನ್ ಚೇಂಜ್ ವಿತ್ ಟೈಮ್. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಪೊಸಿಷನ್ ಚೇಂಜ್ ವಿತ್ ಟೈಮ್. ಯಾವುದೇ ಒಂದು ಆಬ್ಜೆಕ್ಟದು ಅದರ ಒಂದು ಪೊಸಿಷನ್ ಚೇಂಜ್ ಆಗುತ್ತೆ ವಿತ್ ಟೈಮ್. ಓಕೆ, ಇದಕ್ಕೆ ನಾವು ಮೋಷನ್ ಅಂತ ಕರಿತೀವಿ. ನೆಕ್ಸ್ಟು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಅಂತ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಜನ ಎಲ್ಲರೂ ಏನು ಕನ್ಫ್ಯೂಸ್ ಮಾಡ್ಕೋತಾರೆ, ಡಿಸ್ಟೆನ್ಸ್ ಅಂದ್ರೂ ಸೇಮ ಮತ್ತು ಡಿಸ್ಪ್ಲೇಸ್ಮೆಂಟ್ ಅಂದ್ರೂ ಸೇಮ, ಅಂದರೆ ದೂರ ಮತ್ತು ಸ್ಥಾನ ಪಲ್ಲಟ. ಸೊ ಲೆಟ್ಸ್ ಎಕ್ಸಾಂಪಲ್, ಈಗ ದೂರ ಅಂದರೆ ಹೆಂಗೆ? ದ ಟೋಟಲ್ ಪಾತ್ ಲೆಂತ್ ಕವರ್ಡ್. ಈಗ ಲೆಟ್ಸ್ ಎಕ್ಸಾಂಪಲ್, ಈಗ ನೋಡಿ ಡಿಸ್ಟೆನ್ಸ್. ಓಕೆ, ಇಲ್ಲಿ ಓಕೆ ಈಗ ಡಿಸ್ಟೆನ್ಸ್ ಏನಿದೆ ಇಲ್ಲಿ, ಇದು ಎ ಪಾಯಿಂಟು, ಇದು ಬಿ ಪಾಯಿಂಟು. ಓಕೆ, ಎ ಪಾಯಿಂಟಿಂದ ಬಿ ಪಾಯಿಂಟು ಡಿಸ್ಟೆನ್ಸ್ ಸೆಟ್ ಆಗುತ್ತೆ. ಓಕೆ, ಸೊ ನಾನು ಇಲ್ಲಿ ಕಲರ್ ಚೇಂಜ್ ಮಾಡ್ತೀನಿ ನೋಡಿ ಸ್ವಲ್ಪ.
ಸೊ ಇದು ಎ ಪಾಯಿಂಟ್, ಇದು ಎ ಪಾಯಿಂಟ್ ಇದೆಯಲ್ಲ, ಇದು ಬಿ ಪಾಯಿಂಟ್ ಇದೆ. ಇದರಲ್ಲಿ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟನ್ನು ನಾವು ತೆಗಿಬೇಕಾಗತ್ತೆ. ಡಿಸ್ಟೆನ್ಸ್ ಅಂದರೆ ಏನು? ದ ಟೋಟಲ್ ಪಾತ್ ಕವರ್ಡ್, ಅದರ ದೂರ. ದೂರ ಅಂದರೆ ಹೆಂಗೆ? ಅದು ಡೈರೆಕ್ಷನ್ ಹೆಂಗೆ ಇರಲಿ. ಓಕೆ, ಡಿಸ್ಟೆನ್ಸಲ್ಲಿ ನಾವು ಡೈರೆಕ್ಷನನ್ನು ಕನ್ಸಿಡರ್ ಮಾಡೋದಿಲ್ಲ. ಆ್ಯಕ್ಚುಲಿ ಈ ಡಿಸ್ಟೆನ್ಸಲ್ಲಿ ಡಿಸ್ಟೆನ್ಸ್ ಯಾವತ್ತೂ ಪಾಸಿಟಿವಲ್ಲಿ ಇರ್ತದೆ, ಪಾಸಿಟಿವ್, ನೆಗೆಟಿವಲ್ಲಿ ಇರೋದಿಲ್ಲ. ಅಂದರೆ ನೋಡಿ, ಈ ರೀತಿ, ಅಂದರೆ ಈ ರೀತಿ ನಾವು, ಅಂದರೆ ಈಗ ಲೆಟ್ಸ್ ಎಕ್ಸಾಂಪಲ್, ಒಂದು ರೋಡ್ ಇದೆ, ಒಂದು ಈಗ ಬೆಂಗಳೂರಿಂದ ಮೈಸೂರು. ನೀವು ಯಾವುದೇ ಒಂದು ಕರ್ವೇಚರ್, ಅಂದರೆ ಒಂದು ಕರ್ವ್ ಮುಖಾಂತರ ಹೇಗೆ ಹೋಗಲಿ ಅದನ್ನು ನಾವು ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಡಿಸ್ಪ್ಲೇಸ್ಮೆಂಟ್ ಆಗಲ್ಲ, ಇದರಲ್ಲಿ ಕರ್ವ್ ಬರೋದಿಲ್ಲ. ಅಂದರೆ ಡೈರೆಕ್ಷನ್ ಮೆನ್ಷನ್ ಆಗುತ್ತೆ. ಸ್ಟ್ರೇಟ್ ಲೈನ್, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಇದರಲ್ಲಿ ಡಿಸ್ಪ್ಲೇಸ್ಮೆಂಟಲ್ಲಿ ಏನಾಗುತ್ತೆ? ಪಾಸಿಟಿವ್ನು ಬರ್ತದೆ, ನೆಗೆಟಿವ್ನು ಬರುತ್ತೆ ಮತ್ತು ಜೀರೋನು ಬರುತ್ತೆ. ನೋಡಿ ಎಕ್ಸಾಂಪಲ್, ನಾಳೆ ಒಂದು ಎಕ್ಸಾಮಲ್ಲಿ ಕೇಳ್ಬೋದು, ಏನಂತ? ಡಿಸ್ಟೆನ್ಸ್ ಅಂದರೆ ಒಂದು ಇದು ಕೊಡ್ತಾರೆ, ಏನಪ್ಪ? ಹೇಳಿಕೆಗಳು. ದೂರ ಅಂದರೆ ಏನಪ್ಪ? ಒಟ್ಟು ಒಂದು ದೂರವನ್ನು ಏನಪ್ಪ, ಒಟ್ಟು ದೂರವನ್ನು ಕ್ರಮಿಸಿದ ಒಂದು ಒಟ್ಟು ಕ್ರಮಿಸಿದ ದೂರ ಅಥವಾ ಒಂದು ಲೆಂತ್. ಇದು ಪಾಸಿಟಿವಲ್ಲಿರುತ್ತಾ ಅಥವಾ ನೆಗೆಟಿವಲ್ಲಿರುತ್ತಾ ಅಥವಾ ಜೀರೋಲ್ಲಿ? ಸೊ ಇಲ್ಲಿ ಪಾಸಿಟಿವ್ ಅಂತ ಇರುತ್ತೆ. ಇದು ಯಾವಾಗಲೂ ಪಾಸಿಟಿವ್. ಜೀರೋದಿಂದ 1 2 3 ಅಪ್ ಟು ಇನ್ಫಿನಿಟಿ. ಬಟ್ ಇದು ಡಿಸ್ಪ್ಲೇಸ್ಮೆಂಟ್ ಆಗಲ್ಲ. 0ದಿಂದ 1 2 3 ಹೀಗೂ ಇರುತ್ತೆ, ಜೀರೋನೂ ಇರುತ್ತೆ. ಓಕೆ, ಆ್ಯಂಡ್ -1 -2 -3 ಹೀಗೆ ನೆಗೆಟಿವ್ ಕೂಡ ಇಲ್ಲಿ ಇರುತ್ತೆ. ಓಕೆ, ಜಸ್ಟ್ ನೆನ್ಪಿಟ್ಕೊಳ್ಳಿ, ನಾಳೆ ಎಕ್ಸಾಮಲ್ಲಿ ಏನು? ಡಿಸ್ಟೆನ್ಸ್ ಕ್ಯಾನ್ ಬಿ 0 ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ 0. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಎ ಸ್ಟೇಟ್ಮೆಂಟ್ ಕರೆಕ್ಟ್, ಬಿ ಸ್ಟೇಟ್ಮೆಂಟ್ ಕರೆಕ್ಟ್, ಆ್ಯಂಡ್ ಎ ಆ್ಯಂಡ್ ಬಿ ಬೋತ್ ಆರ್ ಕರೆಕ್ಟ್. ಸೊ ಅವಾಗ ನೀವು ನೆನಪಿಟ್ಕೊಳ್ಳೋದು ಡಿಸ್ಟೆನ್ಸ್ ಕ್ಯಾನ್ ಬಿ 0 ಅಂತ ಅಂದಿದ್ದಾರೆ. ನೋ, ಡಿಸ್ಟೆನ್ಸ್ 0 ಇಲ್ಲ, ನೆಗೆಟಿವ್ ಇಲ್ಲ, ಓನ್ಲಿ ಪಾಸಿಟಿವ್. ಡಿಸ್ಪ್ಲೇಸ್ಮೆಂಟ ಪಾಸಿಟಿವ್ನೂ ಇದೆ, ನೆಗೆಟಿವ್ನೂ ಇದೆ, ಜೀರೋನೂ ಇದೆ. ಓಕೆ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಅಂದರೆ ಇಲ್ಲಿ ಡೈರೆಕ್ಷನ್ ಮ್ಯಾಟರ್ ಆಗತ್ತೆ, ಅಂದರೆ ಇಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಸೊ ಇನ್ನೊಂದು ಮಾಹಿತಿ ಏನಪ್ಪ ಅಂದ್ರೆ, ಡಿಸ್ಟೆನ್ಸ್ ಇದು ಸ್ಕೇಲಾರ್ ಕ್ವಾಂಟಿಟಿ. ಆಮೇಲೆ ಡಿಸ್ಪ್ಲೇಸ್ಮೆಂಟು ಇದು ವೆಕ್ಟರ್ ಕ್ವಾಂಟಿಟಿ. ಇದು ಸ್ಕೇಲಾರು ವೆಕ್ಟರು. ನಾಳೆ ಡಿಸ್ಟೆನ್ಸ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಸ್ಕೇಲಾರ್ ಆರ್ ವೆಕ್ಟರ್ ಅಂತ ಕೇಳ್ತಾರೆ. ಸೊ ಅವಾಗ ನೆನ್ಪಿಟ್ಕೋಬೇಕು ಸ್ಕೇಲಾರ್. ಓಕೆ, ಸೊ ಜಸ್ಟ್ ಇದು ಡಿಸ್ಟೆನ್ಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಡಿಸ್ಪ್ಲೇಸ್ಮೆಂಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಸ್ಕೇಲಾರ್ ಏನು? ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಇದು ಮ್ಯಾಗ್ನಿಟ್ಯೂಡ್ ಅಷ್ಟೇ ಇರುತ್ತೆ ಇಲ್ಲಿ. ಇಟ್ ಹ್ಯಾಸ್ ನೋ ಡೈರೆಕ್ಷನ್. ಇದು ಮ್ಯಾಗ್ನಿಟ್ಯೂಡ್ ಅಷ್ಟೇ, ಡೈರೆಕ್ಷನ್ ಇರೋದಿಲ್ಲ. ಬಟ್ ಇದು ವೆಕ್ಟರ್ ಕ್ವಾಂಟಿಟಿ, ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಓಕೆನಾ? ಡಿಸ್ಪ್ಲೇಸ್ಮೆಂಟ ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಡಿಸ್ಟೆನ್ಸಲ್ಲಿ ಏನು? ಹೇಗೆ ಬೇಕಾದವ್ರಿ ಜಸ್ಟ್ ನಾವು ಡಿಸ್ಟೆನ್ಸನ್ನು ಕವರ್ ಮಾಡೋದು, ಇನಿಷಿಯಲ್ ಪೊಸಿಷನಿಂದ ಫೈನಲ್. ಅದೇ ಡಿಸ್ಪ್ಲೇಸ್ಮೆಂಟು ಸ್ಟ್ರೇಟ್ ಲೈನ್. ಓಕೆ, ನೆಕ್ಸ್ಟು ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಇಲ್ಲಿ ಇದೇ ರೀತಿ ನೋಡಿ, ಸ್ಪೀಡ್ ವರ್ಸಸ್ ವೆಲಾಸಿಟಿ. ಸ್ಪೀಡ್ ಅಂದರೆ ಏನು? ಕನ್ನಡದಲ್ಲಿ ನಾವು ಜವ ಅಂತ ಕರಿತೀವಿ, ವೆಲಾಸಿಟಿಗೆ ವೇಗ ಅಂತ ಕರಿತೀವಿ. ಇದನ್ನು ಕೂಡ ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ? ಸ್ಪೀಡ್ ವೆಲಾಸಿಟಿ ಸೇಮ್, ಬಿಕಾಸ್ ಮೀಟರ್ ಪರ್ ಸೆಕೆಂಡ್ ಅಂತ ಇದೆ, ಏನು ಅದರ ಒಂದು ಯೂನಿಟ್ಟು. ಬಟ್ ಇಲ್ಲಿ ಸ್ಪೀಡಲ್ಲಿ ಡಿಸ್ಟೆನ್ಸ್ ಬರುತ್ತೆ, ವೆಲಾಸಿಟಿಯಲ್ಲಿ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಸೊ ಹಿಯರ್ ಸ್ಪೀಡ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಸ್ಕೇಲಾರ್ ಕ್ವಾಂಟಿಟಿ. ಸೊ ಇಲ್ಲಿ ಓನ್ಲಿ ಮ್ಯಾಗ್ನಿಟ್ಯೂಡ್, ನೋ ಡೈರೆಕ್ಷನ್, ಆ್ಯಂಡ್ ವೆಲಾಸಿಟಿ
vector quantity. Okay, speed is equal to distance by time. Velocity is equal to displacement by time. Idr unit to meter per second. Idr unit to meter per second. ಓಕೆ, ನಾಳೆ ಎಕ್ಸಾಮಲ್ಲಿ ಏನು ಕೇಳ್ಬೋದು, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಸ್ಕೇಲಾರ್ ಕ್ವಾಂಟಿಟಿ. ಆವಾಗ ಏನು ಮಾಡ್ತಾರೆ, ಡಿಸ್ಟನ್ಸು, ಆಮೇಲೆ ಸ್ಪೀಡು, ಆಮೇಲೆ ವೆಲಾಸಿಟಿ, ಆಮೇಲೆ ನನ್ ಆಫ್ ದಿಸ್ ಅಂತ ಕೊಡ್ತಾರೆ. ಓಕೆ, ಸೊ ಅವಾಗ ಏನು ಮಾಡಬೇಕು ನಾವು, ಡಿಸ್ಟನ್ಸು ಸ್ಕೇಲಾರ್ ಇದೆ, ಇದು ಸ್ಕೇಲಾರ್ ಇದೆ. ಓಕೆ, ನಾಟ್ ಸ್ಕೇಲಾರ್ ಅಂತ ಅಂದಿದ್ದಾರೆ. ನಾಟ್ ಸ್ಕೇಲಾರ್ ಅಂದರೆ ಇದು ವೆಲಾಸಿಟಿ, ಇದು ವೆಕ್ಟರ್ ಕ್ವಾಂಟಿಟಿ. ಅರ್ಥ ಆಯ್ತಾ? ಸೊ ಇಲ್ಲಿ ಇಮೇಜಲ್ಲಿ ನೋಡ್ಬೋದು, ಸ್ಪೀಡ್ ಈಕ್ವಲ್ ಟು ಡಿಸ್ಟನ್ಸ್ ಬೈ ಟೈಮ್. ಓಕೆ, ಸ್ಪೀಡ್ ವರ್ಸಸ್ ವೆಲಾಸಿಟಿ ಬರ್ತದೆ. ನೆಕ್ಸ್ಟ್ ಎಕ್ಸ್ಲರೇಷನ್. ನೋಡಿ, ಎಕ್ಸ್ಲರೇಷನ್ ಅಂದರೆ ಏನು, ವೇಗೋತ್ಕರ್ಷ. ನೋಡಿ, ಇದು ಎಕ್ಸ್ಲರೇಷನ್ದು ಫಾರ್ಮುಲೆ. ಅದು ಎ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ. ಇದರ SI ಯೂನಿಟ್ ಏನು ಬರ್ತದೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದನ್ನು ನೆನ್ಪಿಟ್ಕೊಳ್ಳಿ. ಕೆಳಗಡೆ ಇದರ ಬದ್ದಲ ನೋಡೋಣ ಮಾಹಿತಿ ಏನದ. ಓಕೆ, acceleration, that is ವೇಗೋತ್ಕರ್ಷ, rate of change of velocity. Simple, acceleration is a rate of change of velocity. ಅರ್ಥ ಆಯ್ತಾ? ಅಂದರೆ ವೆಲಾಸಿಟಿ ಚೇಂಜ್ ಅಂದರೆ ಮುಂಚೆ ಏನಿತ್ತು ಆಮೇಲೆ ಏನಾಯಿತು. ಓಕೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಇದು ಎಕ್ಸ್ಲರೇಷನ್ ಆಗುತ್ತೆ. ಇದ್ರ ಯೂನಿಟ್ ಏನಾಗ್ತದೆ, ಇದ್ರ ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ನೆಗೆಟಿವ್ ಎಕ್ಸ್ಲರೇಷನ್ ಈಸ್ ಕಾಲ್ಡ್ ರಿಟಾರ್ಡೇಷನ್. ನಾಳೆ ಕೇಳ್ಬೋದು ಎಕ್ಸಾಂಪಲ್ಲಿ, ನೆಗೆಟಿವ್ ಎಕ್ಸ್ಲರೇಷನ್ ಈಸ್ ಕಾಲ್ಡ್ ಡ್ಯಾಶ್ 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 ರಿಟಾರ್ಡೇಷನ್, ಎಕ್ಸ್ಲರೇಷನ್ ಅಥವಾ ಡಿಸಲರೇಷನ್, ನನ್ ಆಫ್ ದಿಸ್. ಸೊ ಇದಕ್ಕೆ ರಿಟಾರ್ಡೇಷನ್ ಅಥವಾ ಡಿಸಲರೇಷನ್ ಬೋತ್ ಅಂದರೆ ಮುಂದೋತ್ಕರ್ಷ ಅಂತ ಕರೀತಾರೆ. ರಿಟಾರ್ಡೇಷನ್ ನೋಡಿ, ಇಲ್ಲಿ ಇಮೇಜಲ್ಲಿ ನೋಡ್ಬೋದು. ಸೊ ಇದು ರಿಟಾರ್ಡೇಷನ್. ಓಕೆ, ನೆಕ್ಸ್ಟು ಗ್ರಾಫಿಕ್ ರೀಪ್ರೆಸೆಂಟೇಷನ್ ಆಫ್ ಆ್ಯಂಡ್ ಇಕ್ವೇಷನ್ಸ್ ಆಫ್ ಮೋಷನ್. ರೇಖಾಚಿತ್ರ ಪ್ರತಿನಿಧಿಸುವಿಕೆ ಮತ್ತು ಚಲನೆಯ ಸಮೀಕರಣಗಳು. ಅಂದರೆ ಇಕ್ವೇಷನ್ಸ್ ಆಫ್ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್ಸ್, ಏಕರೂಪದ ವೇಗೋತ್ಕರ್ಷದ ಚಲನೆಯ ಸಮೀಕರಣಗಳನ್ನು ಇಲ್ಲಿ ನಾವು ನೋಡುವ. ಸೊ ನಿಮಗೆಲ್ಲರಿಗೂ ಗೊತ್ತು, ಈ ಮೂರು ಸಮೀಕರಣಗಳ ಮೇಲೆ ಅಟ್ಲೀಸ್ಟ್ ಒಂದು ಕ್ವಶನ್ ಆದರೂ ಕೇಳ್ತಾರೆ. ವೆದರ್ ಒಂದು ಫಾರ್ಮುಲಾ ಮೇಲೆ ಕೇಳ್ಬೋದು, ಇಲ್ಲ ಅಂದರೆ ಇದ್ರ ಮೇಲೆ ಒಂದು ಏನಪ್ಪ ಪ್ರಾಬ್ಲಮ್ ಕೇಳ್ಬೋದು. ಅಂದರೆ ಯು ಟಿ ಎ ಎಲ್ಲ ಕೊಟ್ಟು ವಿ ತೆಗಿ ಅಂತ ಕೇಳ್ಬೋದು. ಓಕೆ, ಸೊ ಇಲ್ಲಿ ನೋಡ್ಬೋದು, ಜಸ್ಟ್ ಮಿನಿಟ್. ಇಲ್ಲಿ ಏನಾಗುತ್ತಾ, ವಿ ಎ ಇದು ಸಾರಿ ವಿ ಯು ಅಂದರೆ ಏನು, ಇನಿಷಿಯಲ್ ವೆಲಾಸಿಟಿ. ವಿ ಅಂದರೆ ಫೈನಲ್ ವೆಲಾಸಿಟಿ. ಓಕೆ, ನೆಕ್ಸ್ಟ್ ಎ ಅಂದರೆ ಆಕ್ಸಲರೇಷನು. ಟಿ ಫಾರ್ ಟೈಮ. ಓಕೆ, ಟಿ ಫಾರ್ ಟೈಮ್. ಇವೆಲ್ಲ ಏನಪ್ಪ ಎಕ್ಸಾಂಪಲ್ಸ್ ಆಗ್ತಾವೆ. ಆಮೇಲೆ ಎಕ್ಸ್ಟ್ರಾ ಏನಿದೆ, ಎಸ್ ಇದೆ. ಎಸ್ ಅಂದರೆ ಏನು, ಎಸ್ ಇಸ್ ಎ ಡಿಸ್ಟನ್ಸ್ ಹಿಯರ್. ಓಕೆ, ಎಸ್ ಇಸ್ ಅ ಡಿಸ್ಟನ್ಸ್ ಕವರ್ಡ್, ನಾಟ್ ಸ್ಪೀಡ್. ಓಕೆ, ಕನ್ಫ್ಯೂಸ್ ಆಗಬೇಡಿ. ನೋಡಿ, ಎಸ್ ಇದು ಡಿಸ್ಟನ್ಸ್. ಓಕೆ, ಸೊ ಇದನ್ನು ಇಷ್ಟು ನೆನ್ಪಿಟ್ಕೊಳ್ಳಿ. ನಾವಿಲ್ಲಿ ಕೆಳಗಡೆ ನೋಡುವ. ಸೊ ಈ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳ್ಳಿ. ವಿ ಈಕ್ವಲ್ ಟು ಯು ಪ್ಲಸ್ ಇ ಟಿ, ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಆಫ್ ಎ ಟಿ ಸ್ಕ್ವೇರ್, ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಓಕೆ, ಸೊ ಇಲ್ಲಿ ಯಾವುದ್ಯಾವ್ದು ಏನೇನು ಆ ಥರ ಅದನ್ನು ಕೊಟ್ಟಿದ್ದಾರೆ. ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ. ಓಕೆ, ನೆಕ್ಸ್ಟ್ ಪೀರಿಯಡಿಕ್ ಮೋಷನ್ ಆ್ಯಂಡ್ ಸಿಂಪಲ್ ಪೆಂಡುಲಮ್. ಆವರ್ತಕ ಚಲನೆ ಮತ್ತು ಸರಳ ಲೋಲಕ. ಸೊ ಪೀರಿಯಡಿಕ್ ಮೋಷನ್
ಮ್ಯಾಕ್ಸಿಮಮ್ ಜನ ಒಂದು ಈ ಒಂದು ನಿಮ್ಮ ಒಂದು ಪಿ ಯು ಸಿಯಲ್ಲಿ ಈ ಪೆಂಡುಲಮ್ ಬಗ್ಗೆ ಕಲ್ತಿರ್ತಾರೆ. ಸೊ ಪೆಂಡುಲಮ್ ಅಂದರೆ ನಿಮಗೆ ಗೊತ್ತು, ಒಂದು ಗಡಿಯಾರ ಇರುತ್ತೆ, ಆ ಗಡಿಯಾರಕ್ಕೆ ಲೋಲಕ, ಓಕೆ, ಈ ರೀತಿ ಇರುತ್ತಲ್ಲ. ಸೊ ಈ ರೀತಿ ಮೋಷನ್ ಆಗೋದು ಇದಕ್ಕೆ ಸಿಂಪಲ್ ಪೆಂಡುಲಮ್ ಅಂತ ಅಂತೀವಿ ನಾವು, ಪಿರಿಯಡಿಕ್ ಮೋಷನ್ ಅಂತ. ಓಕೆ, ಬಟ್ ಇದರ ಬದಲ ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಪಿರಿಯಡಿಕ್ ಮೋಷನ್ ಅಂದರೆ ಏನು ಅಂದರೆ ಮೋಷನ್ ದ್ಯಾಟ್ ರಿಪೀಟ್ಸ್ ಇಟ್ ಸೆಲ್ಫ್ ಎಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್. ಅರ್ಥ ಆಯ್ತಾ? ಸೊ ಈಗ ಯಾವುದೇ ಒಂದು ಮೋಷನ್ ರಿಪೀಟ್ಸ್ ಮೇಲಿಂದ ಮೇಲೆ ನೋಡಿ, ಈಗ ಜಸ್ಟ್ ಅ ಮಿನಿಟ್, ಇಟ್ ಈಸ್ ಅ ಪೆಂಡುಲಮ್. ಇಟ್ ರಿಪೀಟ್ಸ್ ಇಟ್ ಸೆಲ್ಫ್ ಎಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಅಂದರೆ ಒಂದು ಕರೆಕ್ಟ್ ಆದಂಥ ಒಂದು ರೆಗ್ಯುಲರ್, ಕರೆಕ್ಟ್ ಇಂತಿಷ್ಟು ಮಿನಿಟಿಗೆ ಹೀಗೆ 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 ಅಂದರೆ ಒಂದು ಪ್ರಾಪರ್ ಫಿಕ್ಸ್ಡ್ ಟೈಮ್ ಇರುತ್ತೆ. ಅಷ್ಟು ಒಂದು ಪ್ರತಿ ಸಲ ಏನಾಗ್ತದೆ, ಈ ರೀತಿ ಒಂದು ಟೈಮಲ್ಲಿ ಅದು ಮೋಷನ್ ಆಗ್ತಿರ್ತದೆ, ರಿಪೀಟ್ಸ್ ರೆಗ್ಯುಲರ್ ಇಂಟರ್ವಲ್ಸ್ ಟೈಮ್. ಓಕೆ, ಆಮೇಲೆ ಇದಕ್ಕೆ ಎಕ್ಸಾಂಪಲ್ ಜಸ್ಟ್ ಇದು ಒಂದು ಕ್ಲಾಕ್ ಅಷ್ಟೇ ಅಲ್ಲ, ಅರ್ತ್ ರೋಟೇಷನ್ ಕೂಡ, ಪೃಥ್ವಿಯ ಭ್ರಮಣೆ. ಓಕೆ, ಇದು ಪೃಥ್ವಿ ತಿರುಗೋದು ಕೂಡ ಏನಾಗ್ತದೆ, ಅದು ಪಿರಿಯಡಿಕ್ ಮೋಷನ್ಗೆ ಒಂದು ಎಕ್ಸಾಂಪಲ್. ಯಾಕೆ, ಅದು ಕೂಡ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಆನ್ ಅ ಫಿಕ್ಸ್ ಟೈಮಲ್ಲಿ ತಿರುಗ್ತದೆ. ಓಕೆ, ಸೊ ನೆಕ್ಸ್ಟ್ ಮತ್ತೊಂದು ಸಿಂಪಲ್ ಪೆಂಡುಲಮ್ ಅನ್ನು ಅಂತೀವಿ ನಾವು. ಇಟ್ ಇಸ್ ಎನ್ ಅಪ್ಲಿಕೇಶನ್ ಆಫ್ ಆಸಿಲೇಟರಿ ಮೋಷನ್. ಇಟ್ಸ್ ಅ ಅಪ್ಲಿಕೇಶನ್ ಆಫ್ ಆಸಿಲೇಟರಿ ಮೋಷನ್ ಅಂದರೆ ಆಂದೋಲನ ಚಲನೆ ಅಂತ ಅಂತೀವಿ. ಸೊ ಬೆಟರ್ ಇದನ್ನು ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟೈಮ್ ಪೀರಿಯಡ್ ಫಾರ್ಮುಲಾ, ಸಮಯಾವಧಿಯ ಸೂತ್ರ. ಟೈಮ್ ಪೀರಿಯಡ್ ಟಿ ಫಾರ್ ಟೈಮ್ 2π √L/G. L ಅಂದರೆ ಲೆಂತ್ ಬರುತ್ತೆ, G ಅಂದರೆ ಇದು ಗ್ರಾವಿಟಿ ಬರುತ್ತೆ. ಓಕೆ, ಸೊ ಇಲ್ಲಿ ಜಸ್ಟ್ ಸಿಯರ್, ಇಲ್ಲಿ ನೋಡಿ, ಈ ರೀತಿ ಇದು ಏನು ಮೂವ್ ಆಗ್ತದಲ್ಲ, ರೆಗ್ಯುಲರ್ ಇಂಟರ್ವಲ್. ಓಕೆ, ಇದು ಅದಕ್ಕೆ ಗ್ರಾವಿಟಿ ಇಫೆಕ್ಟ್ ಆಗ್ತದೆ ಇಲ್ಲಿ. ಆಮೇಲೆ ಇಲ್ಲಿ ಲೆಂತು. ಓಕೆ, ಸೊ ಇದರ ಬೇಸಿಸ್ ಮೇಲೆ ಈ ಟೈಮ್ ಪೀರಿಯಡ್ ಫಾರ್ಮುಲಾವನ್ನು ಕಂಡುಹಿಡಿದಿದ್ದಾರೆ. ನಾಳೆ ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ, ಒಂದು ಲೆಂತ್ ಕೊಡ್ತಾರೆ, ಗ್ರಾವಿಟಿ 9.81 m/s², ಆಮೇಲೆ ಪ್ಲೀಸ್ ಫೈಂಡ್ ಔಟ್ ದ ಟೈಮ್ ಅಂತ ಕೇಳ್ತಾರೆ. ಆ ಟೈಮಲ್ಲಿ ಈ ಫಾರ್ಮುಲಾ ನಿಮ್ಗೆ ನೆನಪಿರಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ ಪಿರಿಯಡಿಕ್ ಮೋಷನ್, ಪೃಥ್ವಿಯ ರೊಟೇಷನ್, ಪೃಥ್ವಿ ಆವರ್ತಕ ಚಲನೆ. ಮೋಷನ್ ದ್ಯಾಟ್ ರಿಪೀಟ್ಸ್ ಆ್ಯಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್. ಓಕೆ, ಸೊ ಇದು ನಿಮ್ಗೆ ನೆನಪಿಡಬೇಕಾಗತ್ತೆ. ನೆಕ್ಸ್ಟ್ ಲಾಸ್ ಆಫ್ ಸಿಂಪಲ್ ಪೆಂಡುಲಮ್. ಈ ಸಿಂಪಲ್ ಪೆಂಡುಲಮ್ದು ನಿಯಮಗಳು ಏನು? ಸರಳ ಲೋಲಕದ ನಿಯಮಗಳು ಟೋಟಲ್ 4 ಅದಾವ. ಒಂದು ಲಾ ಆಫ್ ಲೆಂತ್ ಅಂದರೆ ಉದ್ದದ ನಿಯಮ, ಲಾ ಆಫ್ ಗ್ರಾವಿಟಿ ಗುರುತ್ವದ ನಿಯಮ, ಲಾ ಆಫ್ ಮಾಸ್ ಅಂದರೆ ದ್ರವ್ಯರಾಶಿಯ ನಿಯಮ, ಲಾ ಆಫ್ ಆ್ಯಂಪ್ಲಿಟ್ಯೂಡ್ದ ನಿಯಮ. ಅಂದರೆ ಈಗ ಇಲ್ಲಿ ಒಂದೇದು ಏನಿದೆ, ಲಾ ಆಫ್ ಲೆಂತ್ ನೋಡಿ, ಇದು ಲೆಂತ್, ಇದರ ಮೇಲೆ ಒಂದು ನಿಯಮ ಅಂದರೆ ಉದ್ದ. ಆಮೇಲೆ ಗ್ರಾವಿಟಿ ಒಂದು ಮ್ಯಾಟ್ರ್ ಆಗುತ್ತೆ, G. ಆಮೇಲೆ ಲಾ ಆಫ್ ಮಾಸ್, ಈ ಒಂದು ವಸ್ತುವಿನ ಮಾಸು ಅಂದರೆ ದ್ರವ್ಯರಾಶಿ. ಆ್ಯಕ್ಚುಲಿ ಈ ಟೈಮ್ ಅನ್ನೋದು ಏನಿರುತ್ತಲ್ಲ, ಟೈಮ್ ಈಸ್ ಇಂಡಿಪೆಂಡೆಂಟ್ ಆಫ್ ಮಾಸ್, ಮಟೀರಿಯಲ್ ಆರ್ ಬಾಬ್ ಶೇಪ್. ಇಂಡಿಪೆಂಡೆಂಟ್ ಇರ್ತದೆ, ಡಿಪೆಂಡೆಂಟ್ ಇರಲ್ಲ. ಟೈಮ ಇಂಡಿಪೆಂಡೆಂಟ್ ಇರ್ತದೆ, ನೆನಪಿರಲಿ. ಆಮೇಲೆ ಲಾ ಆಫ್ ಆ್ಯಂಪ್ಲಿಟ್ಯೂಡ್ ಅಂದರೆ ಇದು ನೋಡಿ, ಇಷ್ಟು, ಇದಕ್ಕೆ ಥೀಟಾ. T is also the independent of small amplitudes. ಅಂದರೆ ಥೀಟಾ ಈಸ್ ಲೆಸ್ ದ್ಯಾನ್ 10 ಡಿಗ್ರಿ ಇತ್ತಂದ್ರೆ ಆವಾಗ ಆ್ಯಂಪ್ಲಿಟ್ಯೂಡು ಟೈಮ್ ಮೇಲೆ ಇಫೆಕ್ಟ್ ಮಾಡೋಂಗಿಲ್ಲ. ಯಾವಾಗ ಥೀಟಾ ಈಸ್ ಲೆಸ್ ದ್ಯಾನ್ 10 ಡಿಗ್ರಿ.
ಓಕೆ, ಸೊ ಇದನ್ನು ಇಲ್ಲಿ ನೋಡೋಣ ಬನ್ನಿ. ಪ್ರತಿಯೊಂದು ನಿಯಮ ಒಂದೊಂದು. ಲಾ ಆಫ್ ಲೆಂತ್. ಲಾ ಆಫ್ ಲೆಂತ್ ಅಂದರೆ ಟೈಮ್ ಪೀರಿಯಡ್ ಟಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಸ್ಕ್ವೇರ್ ರೂಟ್ ಆಫ್ ಇಟ್ಸ್ ಲೆಂತ್. ಇಲ್ಲಿ ನೋಡಿ ಏನದ, ಎಸ್, ಟಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಇಟ್ಸ್ ಲೆಂತ್. ನೋಡಿ ಈಗ ಏನಂತ ಅನ್ಬೋದು, ಟೈಮ್ ಪೀರಿಯಡ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ಸ್ಕ್ವೇರ್ ರೂಟ್ ಆಫ್ ಇಟ್ಸ್ ಲೆಂತ್. ಇದು ಲಾ ಆಫ್ ಲೆಂತ್. ನೆಕ್ಸ್ಟ್ ಲಾ ಆಫ್ ಗ್ರಾವಿಟಿ. ಟಿ ಈಸ್ ಇನ್ವರ್ಸ್ಲಿ ಅಂದರೆ 1/, ಬರುತ್ತೆ, ಪ್ರೊಪೋರ್ಷನಲ್ ಟು ದಿ ಸ್ಕ್ವೇರ್ ರೂಟ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಸ್ಕ್ವೇರ್ ರೂಟ್ ಆಫ್ ಜಿ. ಇದು ಓಕೆ. ನೆಕ್ಸ್ಟ್ ಟಿ ಈಸ್ ಲಾ ಆಫ್ ಮಾಸ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಮಾಸ್, ಮಟೀರಿಯಲ್ ಆ್ಯಂಡ್ ಆರ್ ಶೇಪ್ ಆಫ್ ದಿ ಬಾಂಬ್. ಅಂದರೆ ಇದು ಲಾ ಆಫ್ ಮಾಸ್ ಏನು ಹೇಳ್ತದ, ಟೈಮು, ಇದು ಟೈಮ್ ಪೀರಿಯಡು ಮಾಸು, ಮಟೀರಿಯಲು ಮತ್ತು ಶೇಪ್ ಮೇಲೆ ಡಿಪೆಂಡ್ ಆಗಿರಲ್ಲ, ಅಂದರೆ ಇಂಡಿಪೆಂಡೆಂಟ್ ಇರ್ತದೆ. ಆಮೇಲೆ ಲಾ ಆಫ್ ಆಂಪ್ಲಿಟ್ಯೂಡ್ ಕೂಡ ಅದೇ ಹೇಳುತ್ತೆ. ಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಸ್ಮಾಲ್ ಆಂಪ್ಲಿಟ್ಯೂಡ್ಸ್, ಅಂದರೆ ಥೀಟಾ ಈಸ್ ಲೆಸ್ ದ್ಯಾನ್ 10 ಡಿಗ್ರಿ ಇತ್ತಂದ್ರೆ ಆವಾಗ ಇಂಡಿಪೆಂಡೆಂಟ್ ಇರ್ತದೆ. ಇಫ್ ಸಪೋಸ್ ಥೀಟಾ ಈಸ್ ಗ್ರೇಟರ್ ದ್ಯಾನ್ 10 ಡಿಗ್ರಿ ಆವಾಗ ಟೈಮು ಆ್ಯಂಪ್ಲಿಟ್ಯೂಡ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಅವಾಗ ಆ್ಯಂಪ್ಲಿಟ್ಯೂಡ್ ಹೆಚ್ಚಾಗಿದೆ ಅಂದ್ರೆ ಅವಾಗ ಟೈಮ ವೇರಿಯೇಷನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ನಾಳೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಗ್ಯಾರಂಟಿ ಈ ರೀತಿ ಕೇಳ್ತಾರೆ, ಟೈಮ್ ಪೀರಿಯಡ್ ಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಇಟ್ ಈಸ್ ನಾಟ್ ಡಿಪೆಂಡ್ಸ್ ಆನ್ ಮಾಸ್, ಮಟೀರಿಯಲ್ ಆರ್ ಶೇಪ್ ಆ್ಯಂಡ್ ಆಲ್ ಆಫ್ ದಿ ಅಬವ್ ಅಂತ ಕೊಡ್ತಾರೆ. ಸೊ ಅದು ಆಲ್ ಆಫ್ ದಿ ಅಬವ್ ಆಗ್ತದೆ, ಮಾಸ್, ಮಟೀರಿಯಲ್, ಶೇಪ್. ನೆಕ್ಸ್ಟ್ ಯೂಸಸ್ ಇದರ ಒಂದು ಪೆಂಡುಲಮ್ದು. ಇಟ್ ಈಸ್ ಯೂಸ್ಡ್ ಇನ್ ಅ ಪೆಂಡುಲಮ್ ಕ್ಲಾಕ್ಸ್ ಟು ಮೇಜರ್ ಅ ಟೈಮ್ ಆ್ಯಂಡ್ ಟು ಡಿಟರ್ಮೈನ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಈ ಪೆಂಡುಲಮ್ ಅಂದರೆ ಆ್ಯಕ್ಚುಲಿ ಇಟ್ ಮೇಜರ್ಸ್ ದ ಟೈಮ್. ಓಕೆ, ಸಿಂಪಲ್ ಪೆಂಡುಲಮ್ ಅಂದರೆ ಲೋಲಕದಲ್ಲಿ ಈ ಟೈಮನ್ನು ಮೇಜರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಯೂಸ್ ದ ಪೆಂಡುಲಮ್ ಟೈಮ್ ಆ್ಯಂಡ್ ಟು ಡಿಟರ್ಮೈನ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆ್ಯಂಡ್ ಆಲ್ಸೋ ಮೇಜರ್ಸ್ ದ ಗ್ರಾವಿಟಿ, ಗುರುತ್ವಾಕರ್ಷಣೆಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಏನೋ ಟೈಮ್ ಪೀರಿಯಡು. ಓಕೆ, ಸೊ ಇವು ಲಾಸ್ ಆಫ್ ಸಿಂಪಲ್ ಪೆಂಡುಲಮ್ ಎಲ್ಲ ಇದಕ್ಕೆ ಯೂಸ್ ಆಗ್ತವೆ. ನೆಕ್ಸ್ಟ್ ವೇವ್ ಆ್ಯಂಡ್ ವೇವ್ ಮೋಷನ್ ಅಂತ ಬರ್ತಾವೆ. ವೇವ್ ಆ್ಯಂಡ್ ವೇವ್ ಮೋಷನ್, ತರಂಗಗಳು ಮತ್ತು ತರಂಗಗಳ ಚಲನೆ. ತರಂಗಗಳು ಅಲ್ಲಿ 2 ಥರ ಬರ್ತವೆ. ಇಲ್ಲಿ ಒಂದು ಟ್ರಾನ್ಸ್ವರ್ಸ್ ವೇವ್ಸ್, ಅಡ್ಡ ತರಂಗಗಳು. ನೋಡಿ ಅಡ್ಡ ತರಂಗ ಇವೆಲ್ಲ. ಒಂದು ಕ್ರೆಸ್ಟ್, ಉಬ್ಬು, ಒಂದು ತಗ್ಗು, ಒಂದು ಉಬ್ಬು, ಆಮೇಲೆ ತಗ್ಗು, ಉಬ್ಬು, ತಗ್ಗು, ಕ್ರೆಸ್ಟ್ ಟ್ರಫ್ ಬರ್ತದೆ. ಓಕೆ, ನೆಕ್ಸ್ಟ್ ಲಾಂಜಿಟ್ಯೂಡಲ್ ವೇವ್ಸ್ ಅಂದರೆ ಉದ್ದನೆಯ ತರಂಗಗಳು. ಈ ರೀತಿ ಕಾಂಪ್ರೆಷನ್, ರೇರ್ ಫ್ರ್ಯಾಕ್ಷನ್ ಹಿಂಗೆ ಬರ್ತಾವೆ. ಕಾಂಪ್ರೆಷನ್ ಅಂದ್ರೇನು, ಹಿಂಗೆ ಒಂದಕ್ಕೊಂದು ಹತ್ಕೊಂಡಿದ್ದು. ರೇರ್ ಫ್ರ್ಯಾಕ್ಷನ್ ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಟು, ಮತ್ತು ಕಾಂಪ್ರೆಷನ್, ಆಮೇಲೆ ರೇರ್ ಫ್ರ್ಯಾಕ್ಷನ್, ಹೀಗೆ. ಓಕೆ, ಸೊ ಪಾರ್ಟಿಕಲ್ ವೈಬ್ರೇಷನ್ ಈಸ್ ಪ್ಯಾರಲಲ್ ಟು ವೇವ್ ಪ್ರೊಪ್ಯಾಗೇಷನ್. ಫಾರ್ ಎಕ್ಸಾಂಪಲ್ ಸೌಂಡ್. ಓಕೆ, ಸೊ ನಾಳೆ ಎಕ್ಸಾಂಪಲ್ ಕೇಳ್ಬೋದು, ಕ್ರೆಸ್ಟ್ ಆ್ಯಂಡ್ ಟ್ರಫ್ಸ್ ಆರ್ ವಿ ಸೀನ್ ಇನ್ ವಿಚ್ ವೇವ್? ಟ್ರಾನ್ಸ್ವರ್ಸ್ ವೇವ್ಸ್. ಆ್ಯಂಡ್ ಕಾಂಪ್ರೆಷನ್ ಆ್ಯಂಡ್ ರೇರ್ ಫ್ರ್ಯಾಕ್ಷನ್ ಇನ್ ಲಾಂಜಿಟ್ಯೂಡಲ್ ವೇವ್ಸ್. ಓಕೆ, ನೆಕ್ಸ್ಟ್ ವೇವ್ ಇಕ್ವೇಷನ್ ಕೇಳ್ತಾರೆ. ವೆಲಾಸಿಟಿ ವಿ ಈಸ್ ಈಕ್ವಲ್ ಟು ನ್ಯೂ ಅಂತ ಅನ್ಬೋದು ನಾವು ಇದಕ್ಕೆ, ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. ಈ ಫಾರ್ಮುಲಾ ಭಾಳ ಇಂಪಾರ್ಟೆಂಟ್. ಇದ್ರ ಮೇಲೆ ಅಟ್ಲೀಸ್ಟ್ ಒಂದು ಕ್ವಶನ್ ಕೇಳ್ತಾರೆ. ಹೇಗೆ? ಈ ಫಾರ್ಮುಲಾ ಆದರೂ ಕೇಳ್ಬೋದು. ವೆಲಾಸಿಟಿ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಇಂಟು ಡ್ಯಾಶ್. ಆವಾಗ ವೇವ್ ಲೆಂತ್ ಕೊಡ್ತಾರೆ, ಅಥವಾ ಡಿಸ್ಟೆನ್ಸ್ ಕೊಡ್ತಾರೆ, ಟೈಮ್ ಕೊಡ್ತಾರೆ, ಸ್ಪೀಡ್ ಕೊಡ್ತಾರೆ, ಏನು ಬೇಕಾದ್ರೂ ಕೊಡ್ಬೋದು. ಸೊ ಜಸ್ಟ್ ನೀವು ವೆಲಾಸಿಟಿ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್.
ಸೊ ಇಲ್ಲಿ ಟ್ರಾನ್ಸ್ವರ್ಸ್ ವೇವ್ಸ್ ಏನಪ್ಪ ಅಂದರೆ ಅಡ್ಡ ತರಂಗಗಳು. ಪಾರ್ಟಿಕಲ್ ವೈಬ್ರೇಷನ್ ಈಸ್ ಪರ್ಪೆಂಡಿಕ್ಯುಲರ್ ಟು ವೇವ್ ಪ್ರೊಪ್ಯಾಗೇಷನ್ ಅಂದರೆ ಇದಕ್ಕೆ ಎಕ್ಸಾಂಪಲ ಲೈಟ್ ವೇವ್ಸ್ ಆನ್ ಸ್ಟ್ರಿಂಗ್. ನಾಳೆ ಕೇಳ್ತಾರೆ ಲೈಟ್ ವೇವ್ ಈಸ್ ಅ ಟ್ರಾನ್ಸ್ವರ್ಸ್ ವೇವ್ ಆರ್ ಲಾಂಜಿಟ್ಯೂಡ್ನಲ್ ವೇವ್. ಸೊ ಇಟ್ ಈಸ್ ಅ ಟ್ರಾನ್ಸ್ವರ್ಸ್ ವೇವ್ಸ್. ಯಾಕಂದರೆ ಪಾರ್ಟಿಕಲ್ ವೈಬ್ರೇಷನ್ ಇಲ್ಲಿ ಏನಿರ್ತದೆ ಪರ್ಪೆಂಡಿಕ್ಯುಲರ್ ಟು ದಿ ವೇವ್ ಪ್ರೊಪ್ಯಾಗೇಷನ್, ಪರ್ಪೆಂಡಿಕ್ಯುಲರ್ ಇರ್ತದೆ ಅಲ್ಲಿ. ಓಕೆ, ಇಟ್ ಫಾರ್ಮ್ ಕ್ರಿಸ್ಟಲ್ ಆ್ಯಂಡ್ ಟ್ರಪ್ಸ್. ನೆಕ್ಸ್ಟ್ ಲಾಂಜಿಟ್ಯೂಡ್ನಲ್ ವೇವ್. ಪಾರ್ಟಿಕಲ್ ವೈಬ್ರೇಷನ್ ಈಸ್ ಪ್ಯಾರಲಲ್ ಟು ವೇವ್ ಪ್ರೊಪ್ಯಾಗೇಷನ್. ಫಾರ್ ಎಕ್ಸಾಂಪಲ್ ಸೌಂಡ್ ವೇವ್ ನೋಡಿ, ನಾಳೆ ನಿಮಗೆ ನೆನ್ಪಿಟ್ಕೋಬೇಕು. ಸೌಂಡ್ ವೇವ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ದ ಲಾಂಜಿಟ್ಯೂಡ್ನಲ್ ವೇವ್. ಸೌಂಡ್ ವೇವ್ ಹೆಂಗಿರ್ತದೆ, ಪ್ಯಾರಲಲ್ ಇರ್ತದೆ. ಓಕೆ, ಪ್ಯಾರಲಲ್. ಆಮೇಲೆ ಟ್ರಾನ್ಸ್ವರ್ಸ್ ವೇವ್ ಅಥವಾ ಲೈಟ್ ವೇವ್ ಇದೇನಿರ್ತದೆ ಪರ್ಪೆಂಡಿಕ್ಯುಲರ್ ಇರ್ತದೆ. ಯಾಕೆಂದ್ರೆ ಲೈಟ್ ಯಾವತ್ತೂ ಹಿಂಗೆ ಪರ್ಪೆಂಡಿಕ್ಯುಲರ್ ಬೀಳ್ತಿರ್ತಾವೆ ರೇಸು. ಓಕೆ, ಅದಕ್ಕೆ ಟ್ರಾನ್ಸ್ವರ್ಸ್ ವೇವ್ಸ್. ಓಕೆ, ಸೊ ಇದು ಟ್ರಾನ್ಸ್ವರ್ಸ್ ವೇವ್ ಈಸ್ ಆನ್ ಅಥವಾ ಒಂದು ಲೈಟ್ ವೇವ್ ಈಸ್ ಆನ್ ಬೆಸ್ಟ್ ಎಕ್ಸಾಂಪಲ್ ಆಫ್ ಟ್ರಾನ್ಸ್ವರ್ಸ್ ವೇವ್ಸ್. ಆಮೇಲೆ ಸೌಂಡ್ ವೇವ್ಸ್ ಈಸ್ ಆನ್ ಬೆಸ್ಟ್ ಎಕ್ಸಾಂಪಲ್ ಆಫ್ ಲಾಂಜಿಟ್ಯೂಡ್ನಲ್ ವೇವ್ಸ್. ಇದು ಪ್ಯಾರಲಲ್, ಇದು ನೋಡಿ ಇದು ಪ್ಯಾರಲಲ್ ಇರ್ತದೆ. ಓಕೆ, ಇದು ಪರ್ಪೆಂಡಿಕ್ಯುಲರ್. ನೆಕ್ಸ್ಟ್ ವೇವ್ ಇಕ್ವೇಷನ್ ನೆನ್ಪಿಟ್ಕೊಳ್ಳಿ. ವಿ ಈಕ್ವಲ್ ಟು ನ್ಯೂ ಇಂಟು ಲ್ಯಾಂಬ್ಡಾ. ವೆಲಾಸಿಟಿ ಈಕ್ವಲ್ ಟು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. ನಾಳೆ ಏನು ಮಾಡ್ತಾರೆ, ಫ್ರೀಕ್ವೆನ್ಸಿ ಕೊಡ್ತಾರೆ. ಫ್ರೀಕ್ವೆನ್ಸಿ 50 ಹರ್ಟ್ಸ್, ವೇವ್ ಲೆಂತ್ 50 ಮೀಟರ್. ಪ್ಲೀಸ್ ಫೈಂಡ್ ಔಟ್ ದ ವೆಲಾಸಿಟಿ ಅಂತ ಕೇಳ್ತಾರೆ. ಆವಾಗ ಈ ಒಂದು ಫಾರ್ಮುಲಾ ನಿಮ್ಗೆ ಗೊತ್ತಿತ್ತಂದ್ರೆ ವೆಲಾಸಿಟಿ ಈಕ್ವಲ್ ಟು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್ ಹಾಕಿ ಇದನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಓಕೆ, ವೇವ್ ಲೆಂತ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮೀಟರ್, ಫ್ರೀಕ್ವೆನ್ಸಿ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಹರ್ಟ್ಸ್. ಓಕೆ, ನೆಕ್ಸ್ಟ್ ವರ್ಕ್, ಎನರ್ಜಿ ಆ್ಯಂಡ್ ಮೋಷನ್. ಕೆಲಸ, ಶಕ್ತಿ ಮತ್ತು ಮೂಲಗಳು. ನೋಡಿ, ಕೆಲಸ ವರ್ಕ್ ಇಂಡಿಕೇಟೆಡ್ ಬೈ ಡಬ್ಲ್ಯೂ. ಎನರ್ಜಿ ಕೈನೆಟಿಕ್ ಎನರ್ಜಿ. ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ ಅಂತೂ ಬರ್ತದೆ. ಓಕೆ, ಸೊ ಇದನ್ನು ಜಸ್ಟ್ ನೋಡ್ಕೊಳ್ಳಿ. ನಾನು ಇಲ್ಲಿ ಕೆಳಗಡೆ ಥಿಯರಿಯನ್ನು ಹೇಳ್ತೇನೆ. ಸ್ವಲ್ಪ ಥಿಯರಿ ಎಲ್ಲಕ್ಕೇನಿಲ್ಲ, ಜಸ್ಟ್ ಇದೊಂದು ಫಾರ್ಮುಲಾ ಅದ. ಈ ಫಾರ್ಮುಲಾಸ್ಗಳನ್ನು ನೆನ್ಪಿಟ್ಕೊಳ್ಳಿ ನೀವು. ಜಸ್ಟ್ ವರ್ಕ್ ಅಂದರೆ ಏನು, ಈಗ ಯಾವುದೇ ಒಂದು ವರ್ಕ್ ಅಥವಾ ಒಂದು ಯಾಂತ್ರಿಕ ಕೆಲಸ ಆಗಲಿ ಅಥವಾ ರಾಸಾಯನಿಕ ಕೆಲಸ ಆಗಲಿ, ಎನರ್ಜಿ ಅಂತಾರೆ. ವರ್ಕ್ ಯಾಂತ್ರಿಕ ಶಕ್ತಿ ಅಥವಾ ಯಾಂತ್ರಿಕ ಕೆಲಸ, ಇದರಲ್ಲಿ ಡಿಫ್ರೆನ್ಸ್ ಅದ. ಸೊ ಯಾಂತ್ರಿಕ ಕೆಲಸ ಅಂದರೆ ಏನು, ಅದು ಮೆಕ್ಯಾನಿಕಲ್ ವರ್ಕ್. ಯಾಂತ್ರಿಕ ಶಕ್ತಿ ಅಂದರೆ ಮೆಕ್ಯಾನಿಕಲ್ ಎನರ್ಜಿ. ಓಕೆ, ಸೊ ಈಗ ನಾವು ಏನು ನೋಡೋಣ, ಯಾಂತ್ರಿಕ ಕೆಲಸ ದಟ್ ಈಸ್ ವರ್ಕ್ ಅಂದರೆ ಏನಾಗುತ್ತಾ, ವರ್ಕ್ ಒಂದು ಯಾವುದೇ ಒಂದು ಫೋರ್ಸು. ಓಕೆ, ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸು ವಿತ್ ಆ್ಯನ್ ಆ್ಯಂಗಲ್, ಸ್ಪೆಸಿಫಿಕ್ ಆ್ಯಂಗಲ್. ಈಗ ಒಂದು ಕೆಲಸ ಆಗೈತಿ ಅಥವಾ ಒಂದು ವರ್ಕ್ ಆಗೈತಿ ಅಂತ ನಾವು ಹೆಂಗೆ ಹೇಳ್ಬೋದು, ಯಾವುದೇ ಒಂದು ವಸ್ತುವಿನ ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ಅದರ ಮೇಲೆ ಒಂದು ಬಲವನ್ನು ಪ್ರಯೋಗ ಮಾಡಿದಾಗ, ಯಾವುದೇ ಒಂದು ಫೋರ್ಸನ್ನು ಹಾಕಿದಾಗ, ಓಕೆ, ಅದು ಸ್ಥಳಾಂತರಿಸಿ ಎಷ್ಟು ದೂರ ಡಿಸ್ಟೆನ್ಸ್ ಆಗೈತಿ ಮತ್ತು ಎಷ್ಟು ಆ್ಯಂಗಲ್ ಮೇಲೆ ಅದು ಫೋರ್ಸ್ ಬಿದ್ದೈತಿ, ಅದ್ರ ಬೇಸಿಸ್ ಮೇಲೆ ನಾವು ವರ್ಕನ್ನು ಕಂಡು ಹಿಡಿತೀವಿ. ವರ್ಕ್ ಫಾರ್ಮುಲಾ ಏನು, ಎಫ್ ಇಂಟು ಎಸ್ ಇಂಟು ಕಾಸ್ ಥೀಟಾ. ಆಮೇಲೆ ಎಸ್ ಐ ಯೂನಿಟ್ ಏನಪ್ಪ, ಡಬ್ಲ್ಯೂದು ಜೂಲ್. ಓಕೆ, ನೆಕ್ಸ್ಟ್ ಎನರ್ಜಿ ಬರ್ತದೆ. ಓಕೆ, ಎನರ್ಜಿ ಅದರಲ್ಲಿ ಎರಡು ಬರ್ತವೆ ಎನರ್ಜಿ. ಕೈನೆಟಿಕ್ ಎನರ್ಜಿ ಒಂದು ಬರ್ತದೆ, ಪೊಟೆನ್ಷಿಯಲ್ ಎನರ್ಜಿ ಅಂತ ಒಂದು ಬರ್ತದೆ. ಕೈನೆಟಿಕ್ ಎನರ್ಜಿ ಅಂದರೆ ಏನು, ಇದು ಚಲನ ಶಕ್ತಿ ಆಗ್ತದೆ, ಅಂದರೆ ಮೂವ್ ಆಗ್ತದೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೂವ್. ಸ್ಥಿತಿಶಕ್ತಿ ಪೊಟೆನ್ಷಿಯಲ್ ಅಂದರೆ ಇದು ಸ್ಟ್ಯಾಟಿಕ್
ಸ್ಥಿತಿ ಶಕ್ತಿ, ಇದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಅಂತಾರೆ. ಸೊ ಕೈನೆಟಿಕ್ ಎನರ್ಜಿ ಏನಾಗ್ತದೆ, ಒಂದು ಮಾಸ್, ಓಕೆ, ಒಂದು ಮಾಸ್ ಅಥವಾ ಒಂದು ದ್ರವ್ಯ ರಾಶಿ ಅದು ಇಂತಿಷ್ಟೇ ಒಂದು ಸ್ಪೀಡಲ್ಲಿ ಅಂದರೆ ವೆಲಾಸಿಟಿ ಎಷ್ಟಾಗ್ತದೆ, ಮೂವ್ ಆಗ್ತದೆ 1/2 × mv². ಆಮೇಲೆ ಇದು ಪೊಟೆನ್ಷಿಯಲ್ ಅಂದ್ರೇನು, ಮಾಸ್ ಇಂಟು ಗ್ರಾವಿಟಿ ಜಿ, ಆಮೇಲೆ ಹೈಟು mgh. ಓಕೆ, ಈಗ ನೋಡಿ ಲೆಟ್ಸ್ ಎಕ್ಸಾಂಪಲ್. ಈಗ ಯಾವುದೇ ಒಂದು ಆಬ್ಜೆಕ್ಟನ್ನು ಒಂದು ಸಮಥಿಂಗ್ ವೆಲಾಸಿಟಿ, ಲೆಟ್ಸ್ ಎಕ್ಸಾಂಪಲ್ ಒಂದು 10 ಮೀಟರ್/ಸೆಕೆಂಡಲ್ಲಿ ನಾವೇನು ಮಾಡ್ತೀವಿ, ಒಂದು ಮಾಸನ್ನು ಅದನ್ನು ಮೂವ್ ಮಾಡ್ತೀವಿ, ಅಂದರೆ ಚಲನ ಆಗಬೇಕದು, ಅದು ಕೈನೆಟಿಕ್ ಎನರ್ಜಿ. ಈಗ ಲೆಟ್ಸ್ ಎಕ್ಸಾಂಪಲ್ ಒಂದು ಬಾಲ್ ಇದೆ. ಓಕೆ, ಈಗ ಜಸ್ಟ್ ಈಗ ಒಬ್ಬ ಮನುಷ್ಯ ಅದಾನ ಇಲ್ಲಿ, ಓಕೆ, ಗ್ರೌಂಡಲ್ಲಿ. ಅವೇನು ಮಾಡ್ತಾನೆ, ಒಂದು ಬಾಲ್ ಇದೆ ಇಲ್ಲಿ, ಅದನ್ನು ಆಕಾಶಕ್ಕೆ ಒಗಿತಾನೆ. ಇಲ್ಲಿ ಏನು ಬರ್ತದೆ, ಕೈನೆಟಿಕ್ ಎನರ್ಜಿ. ಅಂದರೆ ತನ್ನ ಕೈ ಮೂಲಕ ಒಂದು ಫೋರ್ಸ್, ಒಂದು ವೆಲಾಸಿಟಿ ಮೂಲಕ ಒಂದು ಆಬ್ಜೆಕ್ಟನ್ನು, ಒಂದು ಮಾಸನ್ನು ಬೀಸಿ ಒಗಿತಾನೆ. ಅಲ್ಲಿ ಏನಾಗ್ತದೆ, ಕೈನೆಟಿಕ್ ಎನರ್ಜಿ ತಯಾರಾಗ್ತದೆ. ಓಕೆ, ಅದು 1/2 mv² ಇರ್ತಾರೆ. ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ, ಇದು ಪೊಟೆನ್ಷಿಯಲ್ ಎನರ್ಜಿ ಎಲ್ಲಿರ್ತದೆ, ಲೆಟ್ಸ್ ಎಕ್ಸಾಂಪಲ್ ಡ್ಯಾಮ್. ಈಗ ಒಂದು ಡ್ಯಾಮ್ ಇರ್ತದೆ, ಆ ಡ್ಯಾಮ್ ಹಿಂದುಗಡೆ ಏನು ನೀರು ಬಂದು ನಿಂತಿರ್ತಾವಲ್ಲ, ಡ್ಯಾಮಲ್ಲಿ ಏನು ನೀರು ಇರ್ತಾವಲ್ಲ, ಸೊ ಅದು ಪೊಟೆನ್ಷಿಯಲ್ ಎನರ್ಜಿ ಇರ್ತದೆ ಅಲ್ಲಿ. ಅಂದರೆ ಸ್ಥಿತಿ ಶಕ್ತಿ. ಅಲ್ಲಿ ಬಲ ಪ್ರಯೋಗ ಮಾಡೋದಿಲ್ಲ, ಜಸ್ಟ್ ನೀವು ಒಂದು ಡ್ಯಾಮ್ದು ಒಂದು ಗೇಟ್ ಓಪನ್ ಮಾಡಿಬಿಡಿ, ಅಲ್ಲಿ ಎಷ್ಟು ಫೋರ್ಸ್ ಉತ್ಪನ್ನ ಆಗ್ತದೆ ನಮಗೆ ಊಹಿಸ್ಲಿಕ್ಕೆ ಸಾಧ್ಯ. ಅಂದರೆ ಅಷ್ಟು ಎನರ್ಜಿಯಲ್ಲಿ ತುಂಬ್ಕೊಂಡು ನಿಂತಿರ್ತೈತಿ, ಅದಕ್ಕೆ ಸ್ಥಿತಿ ಶಕ್ತಿ ಅಂತ ಅಂತೀವಿ ನಾವು. ಅದು mgh ಅಂತ ನಾವು ಇದಕ್ಕೆ ಅನ್ಬೋದು. ನೆಕ್ಸ್ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಬರ್ತದೆ, ಶಕ್ತಿ ಸಂರಕ್ಷಣಾ ನಿಯಮ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ನಾವೊಂದು ಶಕ್ತಿಯನ್ನು ಅಥವಾ ಎನರ್ಜಿಯನ್ನು ಕ್ರಿಯೇಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಥವಾ ಡಿಸ್ಟ್ರಾಯ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಜಸ್ಟ್ ಅದನ್ನೇನು ಒಂದು ಫಾರ್ಮ್ ಟು ಮತ್ತೊಂದು ಫಾರ್ಮ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ನಾವು. ಓಕೆ, ಈಗ ಮೆಕ್ಯಾನಿಕಲ್ ಟು ಕೈನೆಟಿಕ್ ಟು ಪೊಟೆನ್ಷಿಯಲ್ಲ, ಅಥವಾ ಕೆಮಿಕಲ್ ಟು ಇಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್ಲ, ಈ ರೀತಿ ನಾವೇನಪ್ಪ ಚೇಂಜ್ ಮಾಡ್ಬೋದು. ಓಕೆ, ನೋಡಿ ಲಾ ಆಫ್ ಕನ್ಸರ್ವೇಷನ್, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಈಗ ಕೆಮಿಕಲ್ ಎನರ್ಜಿಯನ್ನು ಕೈನೆಟಿಕ್ ಮಾಡ್ಬೋದು, ಕೈನೆಟಿಕನ್ನು ಇಲೆಕ್ಟ್ರಿಕ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನ್ಯೂಟನ್ಸ್ ಲಾ ಆಫ್ ಮೋಷನ್ಸ್ ಅಂತ ಬರ್ತವೆ, ನ್ಯೂಟನ್ನ ಚಲನೆಯ ನಿಯಮಗಳು. ಸೊ ಇದರಲ್ಲಿ ನ್ಯೂಟನ್ಸ್ ಟೋಟಲ್ 3 ಲಾ ಬರ್ತಾವೆ. ಒಂದು ಲಾ ಆಫ್ ಇನರ್ಷಿಯಾ ಬರ್ತದೆ, ಒಂದು F=ma ಬರ್ತದೆ, ಫೋರ್ಸ್ ಮೇಲೆ ಬಲ ನಿಯಮ. ಆಮೇಲೆ ಮತ್ತೊಂದು ಆ್ಯಕ್ಷನ್ ರಿಯಾಕ್ಷನ್. ಒಂದನೇದು ಇನರ್ಷಿಯಾ, ಎರಡನೇದು ಫೋರ್ಸು, ಮೂರನೇದು ಆ್ಯಕ್ಷನ್ ಆರ್ ರಿಯಾಕ್ಷನ್. ಕನ್ನಡದಲ್ಲಿ ಹೇಳಬೇಕಂದ್ರೆ ಒಂದನೇದು ಜಡತ್ವ ನಿಯಮ, ಎರಡನೇದು ಬಲ ನಿಯಮ, ಮೂರನೇದು ಕ್ರಿಯೆ ಅಥವಾ ಪ್ರತಿಕ್ರಿಯೆ ನಿಯಮ. ಸೊ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಇನರ್ಷಿಯಾ, ಫಸ್ಟ್ ಲಾಕ ಈ ಬಸ್ಸಲ್ಲಿ ಕೂತಂಥ ವ್ಯಕ್ತಿ, ಅದು ಲಾ ಆಫ್ ಇನರ್ಷಿಯಾ. ಆಮೇಲೆ ಸೆಕೆಂಡ್ ಲಾ ಬಲ ನಿಯಮ, ಫೋರ್ಸ್ F=ma. ಈ ಒಬ್ಬ ಕೀಪರು ಒಂದು ಬಾಲನ್ನು ಕ್ಯಾಚ್ ಹಿಡಿಯೋದು. ಆಮೇಲೆ ಆ್ಯಕ್ಷನ್ ರಿಯಾಕ್ಷನ್ಗೆ ಬೆಸ್ಟ್ ಎಕ್ಸಾಂಪಲ್ ರಾಕೆಟ್. ಓಕೆ, ಸೊ ಇಲ್ಲಿ ನೋಡಿ, ಮೊದಲನೇ ನಿಯಮ ಏನು ಹೇಳ್ತದ ನೋಡಿ, ಕನ್ನಡದಲ್ಲಿನೂ ಕೊಟ್ಟಿದ್ದೀನಿ, ಇಂಗ್ಲೀಷಲ್ಲಿನೂ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟು. ಓಕೆ, ಆಮೇಲೆ ಒಳ್ಳೆಯ ಎಕ್ಸಾಂಪಲ್. ಸೊ ಇಲ್ಲಿ ಮೊದಲನೇ ಲಾ ಏನು ಹೇಳ್ತದ, ಅ ಬಾಡಿ ರಿಮೇನ್ಸ್ at rest or in motion unless acted upon by an external unbalanced force. ಇದಕ್ಕೆ ಲಾ ಆಫ್ ಇನರ್ಷಿಯಾ ಅಂತೀವಿ. ಅಂದರೆ
ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಪ್ರತಿಯೊಂದು ಕಾಯವು ತನ್ನ ಕಾಯ ಸ್ಥಿತಿಯಲ್ಲಿರುತ್ತದೆ. ಕಾಯಸ್ಥಿತಿ ಅಂದ್ರೇನು? ಕಾಯಸ್ಥಿತಿ ಅಂದರೆ ಇಟ್ಸ್ ಇನ್ ಅ ಇನ್ಫಾರ್ಮ್ ಮೋಷನ್. ಓಕೆ, ಅನ್ಲೆಸ್ ಇಟ್ ಈಸ್ ಅಂದರೆ ಅ ಬಾಡಿ ರಿಮೇನ್ಸ್ ಎಟ್ ರೆಸ್ಟ್ ಆರ್ ಇನ್ ಅ ಇನ್ಫಾರ್ಮ್ ಮೋಷನ್. ಅಂದರೆ ಈಗ ಇಲ್ಲಿ ನೋಡಿ, ಇಮೇಜಲ್ಲಿ ನೀವು ನೋಡ್ಬೋದು. ಸೊ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಓಕೆ, ಈಗ ಒಂದು ಬಸ್ಸಲ್ಲಿ ನೀವು ಕುಳಿತಿರ್ತೀರ. ಆ ಬಸ್ಸಲ್ಲಿ ಕುಳಿತಾಗ ಅದು ಬಸ್ಸಿನ ಸ್ಟಾರ್ಟ್ ಆಗಿರಲ್ಲ. ಓಕೆ, ಈಗ ಅವಾಗೇನು ಮಾಡ್ತಾನೆ ಡ್ರೈವರ, ನೀವೆಲ್ಲರೂ ಪ್ಯಾಸೆಂಜರ್ ಕೂತ ಮೇಲೆ ಸ್ಟಾರ್ಟ್ ಮಾಡ್ತಾನೆ ಗಾಡಿ. ಸ್ಟಾರ್ಟ್ ಮಾಡಿದ್ಮೇಲೆ ಒಮ್ಮೆ ಏನಾಗುತ್ತಾ, ಅವನು ಸ್ಟಾರ್ಟ್ ಮಾಡೋದು ನಿಮ್ಗೆ ಕೇಳಿಸ್ಲಿಲ್ಲ ಅಂದ್ರೂ ನಿಮಗೊಂದು ಫೀಲಿಂಗ್ ಆಗುತ್ತೆ. ಏನು, ನೀವು ಕೂತಂಥ ಸೀಟಿನಲ್ಲಿ ಒಮ್ಮೆಲೆ ಬ್ಯಾಕ್ವರ್ಡ್ ಹೋದಂಗೆ, ಅಂದರೆ ಹಿಂದೆ ಬ್ಯಾಕ್ವರ್ಡ್ ಹೋದಂಗೆ ಒಂದು ಜರ್ಕ್ ಹೊಡೆದಂಗೆ ನಮ್ಗೆ ಫೀಲಿಂಗ್ ಆಗುತ್ತೆ. ಬ್ಯಾಕ್ವರ್ಡ್ಸ್ ಅದು ಮುಂದೆ ಆಗೋದಿಲ್ಲ, ಮತ್ತು ಮುಂದೆ ಆಗೋದಿಲ್ಲ, ಹಿಂದೆನೇ ಹೋದಂಗೆ ಫೀಲಿಂಗ್ ಆಗುತ್ತೆ. ಇದಕ್ಕೆ ಜಡತ್ವ ನಿಯಮ ಅಂತ ನಾವು ಕರಿತೀವಿ. ದಿಸ್ ಈಸ್ ಆನ್ ಬೆಸ್ಟ್ ಎಕ್ಸಾಂಪಲ್. ನೋಡಿ, ಪ್ಯಾಸೆಂಜರ್ ಜರ್ಕ್ ಬ್ಯಾಕ್ವರ್ಡ್ ವೆನ್ ಬಸ್ ಸ್ಟಾರ್ಟ್ ಸಡನ್ಲಿ. ಯಾಕೆಂದರೆ ಇಟ್ಸ್ ಎ ಇನರ್ಷಿಯಾ ಆಫ್ ರೆಸ್ಟ್. ಓಕೆ, ಆಮೇಲೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲು, ಅ ಡಸ್ಟ್ ಫಾಲಿಂಗ್ ಆಫ್ ಅ ಬೀಟನ್ ಕಾರ್ಪೆಟ್. ಅ ಡಸ್ಟ್ ಫಾಲಿಂಗ್ ಆಫ್ ಅ ಬೀಟನ್ ಕಾರ್ಪೆಟ್ ಅಂದರೆ ಈ ಒಂದು ಡಸ್ಟ್ ಅಂದರೆ ಒಂದು ಧೂಳು ಈ ಒಂದು ಕಾರ್ಪೆಟ್ ಮೇಲೆ ಬೀಳೋದು, ಅಂದರೆ ಆ ಒಂದು ಕಾರ್ಪೆಟ್ ಮೇಲಿಂದ ಬೀಳೋದು, ಅದು ಏನಂತಾರೆ, ಅದಕ್ಕೆ ಡಸ್ಟ್ ಫಾಲಿಂಗ್ ಆಫ್ ಎ ಬೀಟನ್ ಕಾರ್ಪೆಟ್. ನೆಕ್ಸ್ಟ್ ಸೆಕೆಂಡ್ ಲಾ ಏನು ಹೇಳ್ತದೆ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಪ್ರೊಪೋರ್ಷನಲ್ ಟು ಅಪ್ಲೈಡ್ ಫೋರ್ಸ್. ನೋಡಿ, ಎಫ್ ಈಕ್ವಲ್ ಟು ಎಮ್ ಎ ಅದ, ಇಟ್ಸ್ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಪ್ರೊಪೋರ್ಷನಲ್ ಟು ಅಪ್ಲೈಡ್ ಫೋರ್ಸ್. ಓಕೆ, ಸಂವೇಗ ಬದಲಾವಣೆಯ ದರವು ಪ್ರಯೋಗಿಸಿದ ಬಲಕ್ಕೆ ನೇರ ಅನುಪಾತದಲ್ಲಿರ್ತದೆ. ಅಂದ್ರೆ ಕ್ಯಾಚಿಂಗ್ ಅ ಕ್ರಿಕೆಟ್ ಬಾಲ್ ಬೈ ಪುಲ್ಲಿಂಗ್ ಹ್ಯಾಂಡ್ಸ್ ಬ್ಯಾಕ್ವರ್ಡ್. ಈಗ ಒಂದು ಕ್ಯಾಚ್ ಹಿಡಿಯುವಾಗ ಅವಾಗ ನಾವೇನು ಮಾಡ್ತೀವಿ, ಸ್ವಲ್ಪ ಕೈಗಳನ್ನು ನಾವು ಹಿಂದಕ್ಕೆ ಪುಲ್ ಮಾಡಿಕೊಂಡು ಅಥವಾ ಜಕ್ಕೊಂಡು ಕ್ಯಾಚನ್ನು ಹಿಡಿತೀವಿ. ಯಾಕೆ, ಇಟ್ ರೆಡ್ಯೂಸಸ್ ದ ಇಂಪ್ಯಾಕ್ಟ್ ಆನ್ ಅಥವಾ ಇಂಪ್ಯಾಕ್ಟ್ ಫೋರ್ಸ್ ಬೈ ಆನ್ ಇನ್ಕ್ರೀಸಿಂಗ್ ಟೈಮ್. ಅಂದರೆ ನೋಡಿ, ಈಗ ಇಮೇಜಲ್ಲಿ ನೋಡ್ಬೋದು ನೀವು. ಈಗ ಒಬ್ಬ ಪರ್ಸನ್ ಅದಾನ, ಇಲ್ಲಿ ಬಾಲ್ ಬರತ್ತಿರ್ತ, ನೀವು ಸುಮ್ಮನೆ ಆ ಬಾಲ್ ಎಲ್ಲಿ ಬರ್ತದಲ್ಲ ಅಲ್ಲಿ ನಾವು ಸುಮ್ಮನೆ ಕೈ ಹಿಡಿದು ಕೂತ್ರೆ ಆ ಬಾಲಿನ ಫೋರ್ಸ್ ಏನಾಗ್ತದೆ, ನಮ್ಮ ಕೈಗೆ ಬಡೋದು, ನಮ್ಮ ಕೈಗಳಿಗೆ ಪೆಟ್ಟಾಗ್ತದೆ. ಅದನ್ನು ತಡೀಲಿಕ್ಕೆ ಈ ಒಂದು ಕ್ರಿಕೆಟ್ ಪ್ಲೇಯರ್ಸ್ ಆಗಲಿ ಅಥವಾ ಯಾರೇನು ಕ್ರಿಕೆಟ್ ಆಡೋರಿಗೆ, ಅವರು ಕ್ಯಾಚ್ ಹಿಡಿಯುವಾಗ ಯಾವಾಗಲೂ ಸ್ವಲ್ಪ ಕೈಗಳನ್ನು ಹಿಂದಕ್ಕೆ ಜಕ್ಕೊಂಡು ಅದು ಕ್ಯಾಚ್ ಹಿಡಿತಾರೆ. ಸೊ ಇಲ್ಲಿ ಏನಾಗ್ತದೆ, ಇದು ಈ ಬಲ ನಿಯಮ ಪ್ರಯೋಗವಾಗ್ತದೆ. ಓಕೆ, ನೆಕ್ಸ್ಟ್ ಲಾಸ್ಟ್ ನಿಯಮ ನೋಡಿ, ಥರ್ಡ್ ಲಾ, ದಟ್ ಈಸ್ ಎವ್ರಿ ಆ್ಯಕ್ಷನ್ ಹ್ಯಾಸ್ ಎನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಎಫ್ ಆಫ್ ಎ ಬಿ ಅಂದರೆ ಈ ರೀತಿ ಬರ್ತದೆ, ಇದು ಎ ಬಿ ಈಕ್ವಲ್ ಟು ಮೈನಸ್ ಎಫ್ ಆಫ್ ಬಿ ಎ. ಓಕೆ, ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರಕ್ರಿಯೆ ಇರ್ತದೆ ನೋಡಿ, ಮೈನಸ್. ಓಕೆ, ಲೆಟ್ಸ್ ಎಕ್ಸಾಂಪಲ್ ರಾಕೆಟ್ ಲಾಂಚ್, ಆಮೇಲೆ ರಿಕಾಯಿಲ್ ಆಫ್ ಅ ಗನ್, ಸ್ವಿಮ್ಮಿಂಗ್ ಇನ್ ವಾಟರ್. ಓಕೆ, ಸೊ ಈಗ ನೋಡಿ, ಈಗ ಒಂದು ರಾಕೆಟ್ ಇರುತ್ತೆ, ರಾಕೆಟ್ ಈ ರೀತಿ ಮೇಲೆ ಹೋಗ್ತಾ ಇರ್ತದೆ. ಆಮೇಲೆ ಮೇಲೆ ಹೋಗ್ಬೇಕಂದ್ರೆ ಇಲ್ಲಿ ಕೆಳಗಡೆ ಪುಷ್ ಆಗ್ತಾ ಇರ್ತದೆ. ಇದೇನು ಗ್ಯಾಸು ಗ್ಯಾಸಸ್ ಏನಿರ್ತದಲ್ಲ ಅದು ಪ್ರೆಷರು ಹಿಂದ್ಗಡೆ ಒತ್ತು ಕೊಟ್ಟಾಗ ಮುಂದೆ ಇದು ಜಂಪ್ ಆಗ್ತದೆ. ಇದು ಆ್ಯಕ್ಷನ್ಗೆ ರಿಯಾಕ್ಷನು. ಆಮೇಲೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ರಿಕಾಯಿಲ್ ಆಫ್ ಗನ್. ಈ ರಿಕಾಯಿಲ್ ಆಫ್ ಗನ್ ಅಂದರೆ ಹೆಂಗೆ, ಈಗ ನೀವೊಂದು ಬುಲೆಟನ್ನು ಫೈರ್ ಮಾಡಿದಾಗ ಈ ಬುಲೆಟು ಮುಂದ್ಗಡೆ ಹೋಗ್ತದೆ. ಅದೇ ರೀತಿ ಇದು ಗನ್ ಏನಾಗ್ತದೆ, ನಿಮ್ಮ ಕೈಯಲ್ಲಿ ಹಿಂದೆ ಸರಿತದೆ. ಅಂದರೆ ಅದಕ್ಕೆ ಆ್ಯಕ್ಷನ್ ರಿಯಾಕ್ಷನ್, ಆ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ತದೆ. ಓಕೆ, ಸೊ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್. ಮತ್ತು ನಿಮಗೆ ಬೇರೆ ಎಕ್ಸಾಂಪಲ್ಸ್ ಗೊತ್ತಿದ್ದು ಅಂದ್ರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ.
ನೆಕ್ಸ್ಟ್ ಪಾಯಿಂಟ್ ನೋಡಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆ್ಯಂಡ್ ಮೋಷನ್ ಅಂಡರ್ ಗ್ರಾವಿಟಿ. ಗುರುತ್ವ ವೇಗೋಕರ್ಷ ಮತ್ತು ಗುರುತ್ವಾಕರ್ಷಣೆಯ ಅಡಿಯಲ್ಲಿ ಚಲನೆ. ಓಕೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ನೋಡಿ, ನಿಮ್ಗೆ ಗೊತ್ತು ಗ್ರಾವಿಟಿ ಆನ್ ಅರ್ತ್ ಎಷ್ಟದ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದ. ಎಲ್ಲಕ್ಕಿಂತ ಅತಿ ಹೆಚ್ಚು ಗ್ರಾವಿಟಿ ಇರೋದು ಪೋಲ್ಸಲ್ಲಿ, ಅಂದ್ರೆ ಧ್ರುವಗಳಲ್ಲಿ ಮ್ಯಾಕ್ಸಿಮಮ್ G. ಆಮೇಲೆ ಇಕ್ವೇಟರ್ ನೋಡಿ, ಈ ರೀತಿ ಇಲ್ಲಿ ಇಕ್ವೇಟರಲ್ಲಿ ಕಡಿಮೆ ಇರ್ತದೆ. ನಾಳೆ ಎಕ್ಸಾಮಲ್ಲಿ ಕೇಳ್ಬೋದು, ಅದು ಗ್ರಾವಿಟಿ G ಇದೆಲ್ಲಕ್ಕಿಂತ ಎಲ್ಲಿ ಹೆಚ್ಚಾಗಿರ್ತದೆ? ಅದು ಪೋಲ್ಸಲ್ಲಿ, ಧ್ರುವಗಳಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಅತಿ ಹೆಚ್ಚಿರ್ತದೆ. ಆಮೇಲೆ ಇಕ್ವೇಟರಲ್ಲಿ ಕಡಿಮೆ ಇರ್ತದೆ. ಓಕೆ, ಆಮೇಲೆ ಡೆಪ್ತು ನೀವು ಕೆಳಗಡೆ ಹೋದಂಗೆ ಕಮ್ಮಿ ಆಗ್ತದೆ, ಮೇಲ್ಗಡೆ ಹೋದಂಗೆ ಅಲ್ಟಿಟ್ಯೂಡ ಹೆಚ್ಚಿಗೆ ಆಗ್ತದೆ. ಮತ್ತು ಅದೇ ಪೃಥ್ವಿಯ ಒಂದು ಸೆಂಟ್ರ್ ಪಾಯಿಂಟ್ ಅವಾಗ ಏನಿರ್ತದೆ? 0 ಇರ್ತದೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಆನ್ ಅರ್ತ್ ಸರ್ಫೇಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆರ್ 10 ಅಂತಲೂ ಅನ್ಕೋಬೋದು. ಬಟ್ ಎಕ್ಸಾಕ್ಟ್ 9.81 ಅಂತ ಬರ್ತದೆ ಆ್ಯಕ್ಚುಲಿ. ಆಮೇಲೆ ಕ್ವೆಶನ್ ಏನು ಕೇಳ್ತಾರೆ, ಈಗಾಗಲೇ ಹೇಳ್ತೀನಿ ನಾನು, G ಈಸ್ ಮ್ಯಾಕ್ಸಿಮಮ್ ಆ್ಯಟ್ ಪೋಲ್ಸ್, ಧ್ರುವಗಳಲ್ಲಿ ಹೆಚ್ಚಿರ್ತದೆ ಇಲ್ಲಿ. ಆಮೇಲೆ ಮಿನಿಮಮ್ ಎಲ್ಲಿ? ಇಕ್ವೇಟರ್. ಆಮೇಲೆ G ಡಿಕ್ರೀಜಸ್ ವಿತ್ ಆಲ್ಟಿಟ್ಯೂಡ್ ಆ್ಯಂಡ್ ಹೈಟ್ ಡೆಪ್ತ್. G ಇದು ಏನಪ್ಪ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಹೈಟ್ ಮೇಲೆ ಹೋದಂಗೆ ಕಡಿಮೆ ಆಕೋತ ಹೋಗ್ತದೆ. ಅಂದರೆ 9.8 ಇದ್ದದ್ದು 9, 8, 7, 6 ಹೀಗೆ ಕಡಿಮೆ ಆಗ್ತದೆ ಗ್ರಾವಿಟಿ. ಆಮೇಲೆ ಡೆಪ್ತ್, ಅದೇ ಭೂಮಿಯ ಕೆಳಗಡೆ ಹೋದಂಗೆ ಅಲ್ಲಿನೂ ಕಡಿಮೆ ಆಕೋತ ಹೋಗ್ತದೆ. ಆಮೇಲೆ ಸೆಂಟರ್ ಆಫ್ ಅರ್ತ್ ಇಲ್ಲಿ ಏನಿರ್ತದೆ? 0 ಇರ್ತದೆ. ನಾಳೆ ಸ್ಟೇಟ್ಮೆಂಟಲ್ಲಿ ಕೊಡ್ತಾರೆ ಏನಪ್ಪ, ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಕರೆಕ್ಟ್ ಅದಾವ? ಧ್ರುವಗಳಲ್ಲಿ G ಇದು ಹೆಚ್ಚಿರ್ತದೆ. ಆಮೇಲೆ ಇಕ್ವೇಟರಲ್ಲಿ ಮಿನಿಮಮ್ ಇರ್ತದೆ. ಓಕೆ, ಆಮೇಲೆ ಭೂಮಿಯಿಂದ ಮೇಲೆ ಹೋದಂತೆ G ಕಡಿಮೆ ಆಗ್ತದೆ. ಆಮೇಲೆ ಭೂಮಿಯ ಕೆಳಗಡೆ ಹೋದಂಗೆ ಅದು ಕೂಡ ಕಡಿಮೆ ಆಗ್ತದೆ. ಆಮೇಲೆ ಮತ್ತೊಂದು ಹೀಗೂ ಕೇಳ್ಬೋದು, ಸೆಂಟರ್ ಆಫ್ ಅರ್ತ್ ಭೂಮಿಯ ಕೇಂದ್ರದ ಒಳಗೆ G 0 ಇರ್ತದೆ. ಅವಾಗ ನಿಮ್ಗೆ ಇವೆಲ್ಲ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ, ಸೊ ಆ್ಯಕ್ಚುಲಿ ಭೂಮಿಯ ಮೇಲೆ ಹೋದಂಗೆ ಕಡಿಮೆ ಆಗ್ತದೆ. ಯಾಕೆ ನಿಮ್ಗೆ ಗೊತ್ತಿರಬೇಕು, ಕೆಲವೊಂದಿಷ್ಟು ಕಿಲೋಮೀಟರ್ ಆದಮೇಲೆ ನೀವು ಅಲ್ಲಿ ಪೂರ್ತಿ ವ್ಯಾಕ್ಯೂಮ್ ಇರುತ್ತೆ, ಅಂದರೆ ಒಂದು ಸ್ವಲ್ಪ ಏರ್ ಇರೋದಿಲ್ಲ, ಏನಿಲ್ಲ. ಅಲ್ಲಿ ನಿರ್ವಾತ ಪ್ರದೇಶ, ಅಂದರೆ ನೀವು ಅಲ್ಲಿ ಆರಾಮಾಗಿ ಸ್ಪೇಸಲ್ಲಿ, ಈಗ ನೀವು ನೋಡ್ಬೋದು ಸೆಟಲೈಟ್ಗಳನ್ನು ಬಿಟ್ಟಿರ್ತಾರೆ, ಆರ್ಬಿಟರಿ ಸೆಟಲೈಟ್ಸ್. ಸೊ ಆ ಒಂದು ಆರ್ಬಿಟ್ ಆದಮೇಲೆ ನೀವು ಅಲ್ಲಿ ಆರಾಮಾಗಿ ನಿಲ್ಬೋದು. ನೀವು ಕೆಳಗಡೆ ಬಂದು ಬೀಳೋದಿಲ್ಲ, ಯಾಕೆಂದರೆ ಅಲ್ಲಿ ಗ್ರಾವಿಟಿ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಇಕ್ವೇಷನ್ಸ್ ಅಂಡರ್ ಫ್ರೀ ಫಾಲ್, ಮುಕ್ತವಾಗಿ ಬೀಳುವ ಕಾಯಿಗಳ ಚಲನೆಯ ಸಮೀಕರಣಗಳು. ನೋಡಿ, ರಿಪ್ಲೇಸ್ ಎನ್ನು ರಿಪ್ಲೇಸ್ ಮಾಡಿ G ಪವರ್ ಡೌನ್ವರ್ಡ್ ಮೋಷನ್, ಆಮೇಲೆ -G ಪವರ್ ವರ್ಟಿಕಲ್ ಅಪ್ವರ್ಡ್ ಮೋಷನ್. ಇಲ್ಲಿ ಮೇಲೆ -G ಮಾಡೋದು, ಕೆಳಗಡೆ +G. ಇವು V = A ಇತ್ತಲ್ಲ, ಇಲ್ಲಿ A ಇದ್ದಲ್ಲಿ G ಮಾಡೋದು. ಓಕೆ, ಅವೇ ಸೇಮ್ ಫಾರ್ಮುಲಾಸು. ಇವೆಲ್ಲ ನಿಮಗೆ ಸಮೀಕರಣಗಳು ಎದಕ್ಕೆ ಬರ್ತಾವ? ನಾಳೆ ಒಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ. ನೋಡಿ, ಇಲ್ಲಿ ಪರೀಕ್ಷೆಯ ಕೆಲವೊಂದಿಷ್ಟು ಮುಖ್ಯಾಂಶಗಳು, ಇವುಗಳನ್ನು ಒಮ್ಮೆ ನೋಡ್ಕೊಳ್ಳಿ. ನೋಡಿ, ಟೈಮ್ ಪೀರಿಯಡ್ ಆಫ್ ಸೆಕೆಂಡ್ಸ್ ಪೆಂಡುಲಮ್ ಎಕ್ಸಾಕ್ಟ್ಲಿ 2 seconds. ಆಮೇಲೆ ಇಫ್ ಎ ಪೆಂಡುಲಮ್ ಕ್ಲಾಕ್ ಈಸ್ ಟೇಕನ್ ಟು ದಿ ಮೂನ್, ನೀವು ಚಂದ್ರನಲ್ಲಿ ಒಯ್ದ್ರೆ, ನಾಳೆ ಕೇಳ್ಬೋದು ಹೀಗೆ, ನೀವು ಚಂದ್ರನ ಮೇಲೆ ಪೆಂಡುಲಮ್ ಕ್ಲಾಕನ್ನು, ಆ ಪೆಂಡುಲಮ್ ಇದ್ದಂಥ ಕ್ಲಾಕನ್ನು ಒಯ್ದ್ರೆ ಅವಾಗ ಏನಾಗ್ತದೆ? ಇಟ್ಸ್ ಟೈಮ್ ಪೀರಿಯಡ್ ಇನ್ಕ್ರೀಸಸ್ ಬಿಕಾಸ್ ಗ್ರಾವಿಟಿ ಡಿಕ್ರೀಸಸ್. ಮೂನಲ್ಲಿ ಹೇಗಿದೆ ಗ್ರಾವಿಟಿ ಆಫ್ ಮೂನ್ ಭೂಮಿಯ ಮೇಲಿಂದಕ್ಕಿಂತ 1/6 ಇದೆ.
6 ಪಟ್ಟು ಕಡಿಮೆ ಇದೆ. ಓಕೆ, G/6 1/6 ಇದೆ. ಸೊ ಇದರಿಂದ ಕ್ಲಾಕ್ ರನ್ನ ಸ್ಲೋ ಆಗ್ತದೆ. ನೆಕ್ಸ್ಟ್ ಲಿಫ್ಟ್ನಲ್ಲಿನ ತೋರಿಕೆಯ ತೂಕ. ಈಗ ನೀವು ಲಿಫ್ಟ್ನಲ್ಲಿ ಇರ್ತೀರ, ಲಿಫ್ಟ್ನಲ್ಲಿ ಮೇಲೆ ಹೋದಂಗೆ ನಿಮಗೇನು ಅನಿಸ್ತದೆ, ತುಂಬ ವಜನ್ ಅನಿಸ್ತದೆ. ಯಾಕಂದ್ರೆ ಕೆಳಗಡೆ ಡೌನ್ವರ್ಡ್ ಫೋರ್ಸ್ ಇದು ಆಗ್ತಿರ್ತದೆ, ಫೀಲ್ಸ್ ಹೆವಿಯರ್. ಆಮೇಲೆ ಆಕ್ಸಲರೇಟಿಂಗ್ ಡೌನ್, ಕೆಳಗಡೆ ಬರ್ತಾ ಇರುವಾಗ ಆವಾಗ ಫೀಲ್ಸ್ ಲೈಟರ್. ಓಕೆ, ಆಮೇಲೆ ಫ್ರೀ ಫಾಲ್, ಈ ಕೇಬಲ್ ಬ್ರೇಕ್ ಆಯ್ತಂದ್ರೆ ಅವಾಗ ನಿಮ್ಗೆ ವೇಟ್ 0 ಅನಿಸ್ತದೆ, ವೇಟ್ಲೆಸ್ನೆಸ್ ಅನಿಸ್ತದೆ. ಓಕೆ, ಇವೆಲ್ಲ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ಕೇಳ್ಬೋದು, ಲಿಫ್ಟ್ನಲ್ಲಿ ನೀವು ಮೇಲೆ ಹೋಗ್ತಾ ಇರುವಾಗ ಆವಾಗ ವೇಟ್ ಏನಿರುತ್ತೆ ನಿಮ್ಗೆ ಹೆಚ್ಚಿಗೆ ಅನ್ನಿಸ್ತದ, ಕಡಿಮೆ ಅನ್ನಿಸ್ತದ ಮತ್ತು 0 ಅನ್ನಿಸ್ತದ. ಮೇಲೆ ಹೋದಂಗೆ ಮೇಲೆ ಹೋದಂಗೆ ಹೆಚ್ಚಿಗೆ ಅನ್ನಿಸ್ತದ. ಯಾಕೆ, ನೀವು ಮೇಲೆ ಹೋಗ್ತಾ ಇರ್ತೀರ, ಸೊ ಅದು ಅಪೋಸಿಟ್ ಗ್ರಾವಿಟಿ ಜಗ್ತಾ ಇರ್ತದೆ. ಸೊ ಅದಕ್ಕೆ ಏನಾಗ್ತದೆ, ನಿಮ್ಗೆ ಸ್ವಲ್ಪ ಹೆವಿ ಅನ್ನಿಸ್ತದೆ. ಓಕೆ, ಸೊ ಇದಿಷ್ಟು ಒಂದು ಈ ಡೈನಾಮಿಕ್ಸ್ ಟಾಪಿಕ್ ಮೇಲಿನ ಒಂದು ಮಹತ್ವದ ಟಾಪಿಕ್ಸ್ಗಳನ್ನೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಟಾಪಿಕ್ಸ್ ಕವರ್ ಮಾಡಿದ್ದೀನಿ. ಸೊ ಎಕ್ಸಾಮಲ್ಲಿ ಇವು ಏನಪ್ಪ ಮ್ಯಾಕ್ಸಿಮಮ್ ಬರುವ ಸಾಧ್ಯತೆ ಅದ. ಸೊ ಅದಕ್ಕೆ ಈ ಒಂದು ವಿಡಿಯೋ ಅಥವಾ ಈ ಒಂದು ಚಾಪ್ಟರ್ ಏನಪ್ಪ ನಿಮ್ಗೆ ಉಪಯುಕ್ತ ಅನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಏನೇ ಒಂದು ಬೈ ಮಿಸ್ಟೇಕಾಗಿ ಹೇಳಿದ್ರು ದಯವಿಟ್ಟು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಏನೇ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಇದ್ರೂ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಸ್ಗಳಿಂದ ಮತ್ತೊಬ್ಬರು ಕೂಡ ಅದನ್ನು ಕರೆಕ್ಟ್ ಮಾಡ್ಕೋತಾರೆ. ಯಾಕಂದರೆ ಎವ್ರಿ ಹ್ಯೂಮನ್ ಕ್ಯಾನ್ ಮೇಕ್ಸ್ ಆ್ಯನ್ ಎರರ್. ಓಕೆ, ಸೊ ಯಾರೂ ಪರ್ಫೆಕ್ಟ್ ಇರೋದಿಲ್ಲ. ಸೊ ಆದಷ್ಟು ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ. ಸೊ ಆಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮ್ ಒಂದು ಈ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ಗಳನ್ನು ಕೇಳಿದ್ದಾರೆ ಆ ರೀತಿ ನೋಟ್ಸ್ ತಯಾರು ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.